ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಈಗಾಗಲೇ ಹೇಳಿದಾಗೇ ಈಗ ನಾವು ಎಲ್ಲೂ ಹೊರಗಡೆ ಫೀಲ್ಡಿಗೆ ಹೋಗೋ ಅವಕಾಶಗಳಿಲ್ಲ. ಹಾಗೆ ಕೆಲವೊಂದಷ್ಟು ಕಾರ್ಯಕ್ರಮವನ್ನು ನಾವು ಆ ಸಮಯಕ್ಕೆ ಕೊಡೋದು ಅನಿವಾರ್ಯ. ಈಗಾಗಲೇ ಲೇಟ್ ಆಗಿದೆ ಆದ್ರೂ. ಹಾಗಾಗಿ ನಾವು ರಾಗಿಗೆ ಸಂಬಂಧಪಟ್ಟಂಥ ಒಂದು ಇವತ್ತು ಕಾರ್ಯಕ್ರಮವನ್ನು ತಳಿಗಳು ಮತ್ತು ನಾಟಿಯ ಹಂತದಲ್ಲಿ ಮಾಡಬೇಕಾದಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಅಂತ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈಗ ನಮಗೆ ರಾಗಿಗೆ ಸಂಬಂಧಪಟ್ಟಂಥ ತಳಿಗಳು ಮತ್ತಿತರ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಮಂಡ್ಯದ VC ಫಾರ್ಮ್ನ ರಾಗಿ ತಳಿ ವಿಜ್ಞಾನಿಗಳಾದಂಥ ಡಾಕ್ಟರ್ ದೀಪಕ್ CA ಅವರು ನಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಇವರು ರಾಗಿ ತಳಿಶಾಸ್ತ್ರದಲ್ಲಿ ವಿಜ್ಞಾನಿ, ಹಲವಾರು ಸಂಶೋಧನೆಗಳಲ್ಲಿ ನಿರತರಾಗಿದ್ದಾರೆ. ಬನ್ನಿ ಡಾಕ್ಟರ್ ದೀಪಕ್ CA ಅವ್ರನ್ನ ಮಾತನಾಡಿಸಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಶ್ರಮಜೀವಿ TVಯ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ದಯವಿಟ್ಟು ಮೊದಲೇ ನಿಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೋದಾ? ಅಂದರೆ ವಿಶ್ವವಿದ್ಯಾಲಯ ಮತ್ತು ನಿಮ್ಮ VC ಫಾರ್ಮ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ. ಈಗ ನಮ್ಮ ವಲಯಕ್ಕೆ ನಾನು ಕೆಲಸ ಮಾಡ್ತಾ ಇರತಕ್ಕಂತ ಒಂದು ವಿಭಾಗ ಬಂದು ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯಗಳ ಪ್ರಾಯೋಜನೆ. ಇದು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯದಲ್ಲಿದೆ. ಈ ವಲಯ ಕೃಷಿ ಸಂಶೋಧನಾ ಕೇಂದ್ರ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಈ ಒಂದು ವಿಶ್ವವಿದ್ಯಾನಿಲಯದ ಒಂದು ಅಂಗಸಂಸ್ಥೆ. ಇಲ್ಲಿ ನಾವು ಹಲವಾರು ಬೆಳೆಗಳ ಬಗ್ಗೆ ಒಂದು ಸಂಶೋಧನೆಯನ್ನ ಕೈಗೊಳ್ತೀವಿ. ಈ VC ಫಾರಂ ನ ಕೊಡುಗೆ ಈ ಒಂದು ನಮ್ಮ ಸಂಶೋಧನಾ ವಲಯದಲ್ಲಿ ತುಂಬಾ ಮೊದಲಿನಿಂದನೂ ಇದೆ. 1900ನೇ ಇಸ್ವಿಯಿಂದ ಕೂಡ ಈ ಒಂದು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೊಡುಗೆ ತುಂಬಾ ಇದೆ. ಇದರಲ್ಲಿ ಮುಖ್ಯವಾಗಿ ಭತ್ತದ ಬಗ್ಗೆ, ರಾಗಿ ಬಗ್ಗೆ, ಮೇವಿನ ಬೆಳೆಗಳ ಬಗ್ಗೆ, ಕಬ್ಬಿನ ಬಗ್ಗೆ, ಮತ್ತೆ ಈ ಕೃಷಿ ಯಾಂತ್ರೀಕೃತ ಅಥವಾ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಎಕ್ವಿಪ್ಮೆಂಟ್ಸ್ ಗಳು, ಅದರಗಳ ಬಗ್ಗೆ ಹಲವಾರು ವರ್ಷಗಳಿಂದ, ಮತ್ತೆ ಮುಖ್ಯವಾಗಿ ಜೋಳದ ಬಗ್ಗೆನೂ ಕೂಡ ಹಲವಾರು ವರ್ಷಗಳಿಂದ ಸಂಶೋಧನೆ ಅವಿರತವಾಗಿ ನಡೀತಾನೆ ಬಂದಿದೆ. ಇವತ್ತು ನಾವು ಪ್ರಮುಖವಾಗಿ ರಾಗಿ ತಳಿಗಳ ಬಗ್ಗೆ ಮತ್ತೆ ರಾಗಿಯ ಒಂದು ಪ್ರಮುಖ ಬೇಸಾಯ ಕ್ರಮಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಇಲ್ಲಿ ರಾಗಿ ಸಂಶೋಧನೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1913ನೇ ವರ್ಷದಿಂದನೂ ನಡೀತಾ ಇದೆ. ಸೊ ಪ್ರಪ್ರಥಮವಾಗಿ ಅವಾಗ ಯಾರು ನಮ್ಮ ಲೆಸ್ಲಿ ಕೋಲ್ಮನ್ ಅಂತ ಇದ್ರು, ಅವರು ವಿದೇಶಿ ವಿಜ್ಞಾನಿ. ಅವರು ಆ ಒಂದು ಬ್ರಿಟಿಷರ್ಸ್ ಕಾಲದಲ್ಲಿ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ರು. ಅದು 1913ನೇ ಇಸ್ವಿಯಿಂದ ಶುರುವಾಗಿ ಇಲ್ಲಿ ತನಕನೂ ಬಂದಿದೆ. ಸೊ ಮೊದ್ಲೆಲ್ಲ ಏನಂದ್ರೆ ಒಂದು ಸರ್ಕಾರದ ವತಿಯಿಂದ ಒಂದು ವಿಜ್ಞಾನಿ ಅಂತ ಇರ್ತಿದ್ರು, ಅವರು ಒಂದು ಸಂಶೋಧನೆಯನ್ನ ನಡೆಸ್ಕೊತಾ ಬರ್ತಾ ಇದ್ರು. ಆಮೇಲೆ ಏನಾಯ್ತು, 2002ನೇ ಇಸ್ವಿಯಿಂದ ಈ ನಮ್ಮ ಒಂದು ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅವರ ಒಂದು ಅನುದಾನದ ಮೇಲೆ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯಗಳ ಪ್ರಾಯೋಜನೆ ಅಂತ ಈ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಶುರು ಮಾಡಿದ್ರು. ಇಲ್ಲಿ ಕಿರುಧಾನ್ಯಗಳ ಸಂಶೋಧನಾ ಪ್ರಾಯೋಜನೆ ಅಂತಂದ್ರೆ ಬರೀ ರಾಗಿ ಅಷ್ಟೇ ಅಲ್ಲ, ರಾಗಿ, ನವಣೆ, ಸಾಮೆ, ಈ ಸಿರಿಧಾನ್ಯಗಳೇನಿದೆ, ನವಣೆ, ಸಾಮೆ, ಊದಲು, ಬರಗು, ಹರಕ, ಕೊರ್ಲೆ, ಇದ್ರ ಮೇಲೂ ಕೂಡ ಇತ್ತೀಚೆಗೆ ನಾವು 2002ನೇ ಇಸ್ವಿಯಿಂದ ಒಂದು ಸಂಶೋಧನೆ ಎಲ್ಲ ಶುರು ಮಾಡಿದ್ವಿ. ಆದ್ರೆ ಪ್ರಮುಖವಾಗಿ ನಮ್ಮ ಫೋಕಸ್ ರಾಗಿ ಮೇಲೆ ಇದೆ. ಎಲ್ಲರಿಗೂ ಗೊತ್ತಿರತಕ್ಕಂಗೆ ಈ ರಾಗಿ ಏನಿದೆ, ಇದು ಏಷ್ಯಾ ಮತ್ತೆ ಆಫ್ರಿಕಾ ಖಂಡಗಳಲ್ಲಿ, ಅದರಲ್ಲೂ ಅರೆಶುಷ್ಕ ಉಷ್ಣವಲಯದಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂತ ಆಹಾರ ಬೆಳೆಗಳಲ್ಲಿ ಒಂದಾಗಿದೆ. ಸೊ ಈ ಬೆಳೆಗೆ ಯಾಕಪ್ಪ ಇದು ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅಂತಂದ್ರೆ, ಈ ರಾಗಿ ಬೆಳೆ ಒಂದು ಮಳೆಯಾಶ್ರಿತ ಬೇಸಾಯ ಪದ್ಧತಿಯ ಒಂದು ಅವಿಭಾಜ್ಯ ಅಂಗ. ಸೊ ಹಾಗಾಗಿ ಈ ಎಲ್ಲೆಲ್ಲಿ ನೀರು ಕಡಿಮೆ ಇದೆ ಅಥವಾ ಮಳೆಯಾಶ್ರಿತ ಪ್ರದೇಶಗಳಲ್ಲಿದೆ, ಅಲ್ಲಿಗೆ ರೈತರು ಆರಾಮಾಗಿ ಈ ರಾಗಿಯನ್ನ ಬೆಳ್ಕೊಳ್ತಕ್ಕಂತ ಒಂದು ರೂಢಿಯನ್ನ ಬೆಳೆಸ್ಕೊಂಡಿದ್ದಾರೆ. ಈ ರಾಗಿನ ನಾವು ವಿವಿಧ ಕಾಲಗಳಲ್ಲಿ ಕೂಡ ಬೆಳೆಯಬಹುದು. ಈಗ ಕಾರ್ ರಾಗಿ, ಹೈನು ರಾಗಿ, ಬೇಸಿಗೆ ಎಲ್ಲದರಲ್ಲೂ ನಾವು ಈ ರಾಗಿ ಬೆಳೆಯನ್ನ ನೀರಿನ ಅವಲಂಬ್ಯತೆ ಮೇಲೆ ನಾವು ಬೆಳೆಯಬಹುದು. ಮತ್ತೆ ವಿವಿಧ ಮಣ್ಣಿನ ರೂಪಗಳಲ್ಲೂ ಕೂಡ ಬೆಳೆಯಬಹುದು. ಬಟ್ ಒಂದೇ ಒಂದು ಥಿಂಗ್ ಏನಪ್ಪಾ ಅಂತಂದ್ರೆ, ಅಟ್ಲೀಸ್ಟ್ ನಮಗೆ ರಾಗಿ ಬೆಳೆಯುವಾಗ ಟೆಂಪರೇಚರ್ 15 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರಬಾರ್ದು. ಅದಕ್ಕಿಂತ ಹೆಚ್ಚಿಗೆ ಇರತಕ್ಕಂತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನಾವು ರಾಗಿಯನ್ನ ಬೆಳೆಯಬಹುದು.
ಈಗ ಆ ತರ ನೋಡೋದಾದ್ರೆ ಈಗ ಪ್ರಪಂಚದಲ್ಲಿ ಒಟ್ಟು ಇಲ್ಲಿ ತನಕ ಒಂದು 30 ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ರಾಗಿಯನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ ಆ 30 ಲಕ್ಷ ಹೆಕ್ಟೇರ್ ಇದರಲ್ಲಿ ಭಾರತದಲ್ಲೇ ಒಂದು 18ರಿಂದ 19 ಲಕ್ಷ ಹೆಕ್ಟೇರ್ ರಾಗಿನ ಬೆಳಿತೀವಿ. ಹಾಗಾಗಿ ನೋಡಿದ್ರೆ ಈ ಪ್ರಪಂಚದಲ್ಲಿ ಆಫ್ರಿಕಾ ಖಂಡವನ್ನ ಹೊರತುಪಡಿಸಿದ್ರೆ ಏಷ್ಯಾದಲ್ಲಿ ಭಾರತ ಒಂದು ಪ್ರಮುಖ ಪಾಲನ್ನ ಹೊಂದಿದೆ. ಈ 18ರಿಂದ 19 ಲಕ್ಷ ಹೆಕ್ಟೇರ್ ಏನು ಒಂದು ಭಾರತದ ಪಾಲಿದೆ ರಾಗಿ ವಿಸ್ತೀರ್ಣದಲ್ಲಿ, ಅದರಲ್ಲೂ ಕರ್ನಾಟಕದ್ದು ಸಿಂಹ ಪಾಲು. ಹೆಚ್ಚು ಕಡಿಮೆ ಒಂದು 6ರಿಂದ 6.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ರಾಗಿನ ಬೆಳೆಯಲಾಗ್ತಾ ಇದೆ. ಮತ್ತೆ ಇದ್ರ ಉತ್ಪಾದನೆ ಎಷ್ಟಪ್ಪ ಇದೆ ಅಂದ್ರೆ ಒಂದು ವರ್ಷಕ್ಕೆ ಈಗ ಕಳೆದ ಸಾಲುಗಳಲ್ಲಿ 12.5 ಲಕ್ಷ ಟನ್ ಉತ್ಪಾದನೆ ರಾಗಿಯಲ್ಲಿ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮತ್ತೆ ಉತ್ಪಾದಕತೆ ಅಂತಂದ್ರೆ ಒಂದು ಹೆಕ್ಟೇರ್ಗೆ ಎಷ್ಟು ರಾಗಿ ಬೆಳಿತೀವಿ ಅನ್ನೋದನ್ನ ನೋಡಿದಾಗ ನಮ್ಮ ಕರ್ನಾಟಕದ ಉತ್ಪಾದಕತೆ 20.5 ಕ್ವಿಂಟಾಲ್ ಇದೆ. ಅಂದ್ರೆ 20ರಿಂದ 21 ಕ್ವಿಂಟಾಲ್ ಒಂದು ಹೆಕ್ಟೇರ್ಗೆ ಸರಾಸರಿ. ಅಂದ್ರೆ ಇಲ್ಲಿ ನೀರಾವರಿಯನ್ನ ಉಪಯೋಗಿಸ್ಕೊಂಡು ಬೆಳೆಯುವಂತವ್ರು 45-50 ಕ್ವಿಂಟಾಲ್ ತನಕನೂ ಬೆಳೆದಿರೋರು ಇದ್ದಾರೆ. ಮತ್ತೆ ಮಳೆಯಾಶ್ರಿತ ಪ್ರದೇಶಕ್ಕೆ ಬಂದಾಗ 10 ಕ್ವಿಂಟಾಲ್ ಬೆಳೆದಿರ್ತಕ್ಕಂಥ ರೈತರು ಇರ್ತಾರೆ. ಆದ್ರೆ ಎಲ್ಲಾ ಸರಾಸರಿನ ನಾವು ತೆಗೆದುಕೊಂಡಾಗ 20ರಿಂದ 21 ಕ್ವಿಂಟಾಲ್ ಒಂದು ರಾಗಿಯ ಉತ್ಪಾದಕತೆ ಕರ್ನಾಟಕದಲ್ಲಿ ದಾಖಲಾಗಿದೆ. ಇದು ನಮ್ಮ ಭಾರತಕ್ಕೆ ಅಥವಾ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ಉತ್ತಮ ಮಟ್ಟದಲ್ಲಿದೆ. ಯಾಕಂದ್ರೆ ಪ್ರಪಂಚದ ಒಂದು ಸರಾಸರಿ ಉತ್ಪಾದಕತೆ ಬಂದು 7ರಿಂದ 8 ಕ್ವಿಂಟಾಲ್ ಇದೆ. ಭಾರತದಲ್ಲಿ 11ರಿಂದ 12 ಕ್ವಿಂಟಾಲ್ ಇದೆ. ಆದ್ರೆ ಕರ್ನಾಟಕದಲ್ಲಿ 20ರಿಂದ 21 ಕ್ವಿಂಟಾಲ್ ಇರೋದ್ರಿಂದ ಒಂದು ಉತ್ಪಾದಕತೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಕರ್ನಾಟಕದ ಯಾರು ರೈತರುಗಳು ರಾಗಿನ ಬೆಳೀತಾ ಇದ್ದಾರೆ ಅವರು ಒಂದು ಒಳ್ಳೆ ಇಳುವರಿಯನ್ನ ತಗೋತಾ ಇದ್ದಾರೆ. ಈ ಒಂದು ಒಳ್ಳೆ ಇಳುವರಿನ ತೆಗೆದುಕೊಳ್ಳಕ್ಕೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಏನು ಸಂಶೋಧನೆ ನಡೀತಾ ಇದೆ ಇದರ ಒಂದು ಪಾಲು ಬಹು ಹೆಚ್ಚಾಗಿದೆ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ರಾಗಿ ಸಂಶೋಧನೆ ನಡೀತಾ ಇರೋದು ಕೆಲವೇ ಪ್ರದೇಶಗಳಲ್ಲಿ, ಕೆಲವೇ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ. ಅದರಲ್ಲೂ ಪ್ರಮುಖವಾಗಿ ಬರುವಂತದ್ದು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ, ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಇನ್ನೊಂದು ಸಂಶೋಧನಾ ಕೇಂದ್ರ ಜಿಕೆವಿಕೆ ಬೆಂಗಳೂರಿನಲ್ಲೇ ಇದೆ. ಸೊ ಅಲ್ಲಿಂದ ಮತ್ತೆ ನಮ್ಮ ಮಂಡ್ಯದಿಂದ ಏನು ಒಂದು ತಳಿಗಳನ್ನ ಅಭಿವೃದ್ಧಿಪಡಿಸಿ ರೈತರಿಗೆ ಬೆಳೆ ಕೊಟ್ಟಿದ್ದಾರೆ, ಈ ತಳಿಗಳಿಂದ ರೈತರುಗಳು ಹೆಚ್ಚಿನ ಒಂದು ಉತ್ಪಾದಕತೆಯನ್ನ ಪಡ್ಕೊಂಡು ಹೆಚ್ಚಿನ ಲಾಭವನ್ನ ಕೂಡ ಅವರು ಪಡ್ಕೋತಾ ಇದ್ದಾರೆ. ಸೊ ಈ ಬೆಳೆಯನ್ನ ಪರ್ಟಿಕ್ಯುಲರ್ಲಿ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಬೆಳಿತೀವಿ ಅಂತ ನೋಡಿದ್ರೆ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಇದನ್ನ ಮುಖ್ಯ ರಾಗಿ ಬೆಳೆನೇ ಬೆಳೆಯೋದು. ಅದನ್ನ ಹೊರತುಪಡಿಸಿದ್ರೆ ಇದನ್ನ ಅಲಸಂದೆ, ಜೋಳ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ ಇದ್ರುಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತೆ ಮಿಶ್ರ ಬೆಳೆಯಾಗಿ ಕೂಡ ಈ ಒಂದು ರಾಗಿಯನ್ನ ಬೆಳೀತಾ ಇದ್ದಾರೆ. ಪ್ರಸ್ತುತವಾಗಿ ನಾವು ನೋಡೋದಾದ್ರೆ ಹೆಚ್ಚು ಕಡಿಮೆ 50ರಿಂದ 52 ಕ್ವಿಂಟಾಲ್ ಒಂದು ಹೆಕ್ಟೇರ್ಗೆ ಉತ್ಪಾದಕತೆಯನ್ನ ಸಾಧನೆಯನ್ನ ನಾವು ಮಾಡಿದ್ವಿ. ಸೊ ಈ ಒಂದು 1903ರಿಂದ ಇಲ್ಲಿ ತನಕ ಹಲವಾರು ತಳಿಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ. ಅದರಲ್ಲಿ ಹೆಚ್ಚಾಗಿ ಹಲವಾರು ತಳಿಗಳು ಇವಾಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿ ಇಲ್ಲ, ಅವನ್ನ ರೈತರು ಬೆಳೀತಾ ಇಲ್ಲ. ಯಾಕೆಂತಂದ್ರೆ ಹೊಸ ತಳಿಗಳು ಬಂದಂಗೆ ಹಳೆ ತಳಿಗಳು ಹೋಗಿದೆ. ಯಾಕಂದ್ರೆ ಹಳೆ ತಳಿಗಳು ಅವಾಗ ಏನು ತಳಿಗಳನ್ನ ನಮ್ಮಲ್ಲಿ ಅಭಿವೃದ್ಧಿ ಪಡಿಸಿದ್ರು ಅದರಲ್ಲಿ ಒಂದಲ್ಲ ಒಂದು ನ್ಯೂನತೆ ಇದ್ದೇ ಇರ್ತಿತ್ತು. ಉದಾಹರಣೆಗೆ ಮೊದಲು ಅಭಿವೃದ್ಧಿ ಪಡಿಸಿದಂತ ತಳಿಗಳಲ್ಲಿ ಒಂದು ಇಳುವರಿ ಸ್ವಲ್ಪ ಜಾಸ್ತಿ ಇದ್ರು ಕೂಡ ಅದರಲ್ಲಿ ರೋಗ ಮತ್ತೆ ಕೀಟ ಬಾಧೆಗೆ ತುತ್ತಾಗತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇದ್ರಿಂದ ಇತ್ತೀಚೆಗೆ ಏನ್ ಮಾಡುದು ನಮ್ಮಲ್ಲಿ ಈ ಒಂದು ರೋಗ ನಿರೋಧಕ ತಳಿಗಳನ್ನ ನಾವು ಅಭಿವೃದ್ಧಿ ಪಡಿಸಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆಯನ್ನ ಕೊಟ್ವು. ಮತ್ತೆ ಬರೀ ಮಳೆಗಾಲಕ್ಕೆ ಹೊರತುಪಡಿಸಿ ಬೇರೆ ಬೇರೆ ಕಾಲಗಳಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಬೆಳೀತಕ್ಕಂಥ ರಾಗಿ ತಳಿಗಳು, ಬೇಸಿಗೆಗೆ ತುಂಬಾ ಹೊಂದ್ಕೊಂಡು ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥ ರಾಗಿ ತಳಿಗಳು, ಈ ರೀತಿ ಅಭಿವೃದ್ಧಿ ಪಡಿಸ್ತಾ ಬಂದಿದ್ರಿಂದ ಏನು ಮೊದಲಿನ ತಳಿಗಳಲ್ಲಿ ನ್ಯೂನ್ಯತೆಗಳಿದ್ವು ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಮುಂದೆ ಬಂದ ಅಂತ ಒಂದು ದಿನಗಳಲ್ಲಿ ಇವಾಗ ಏನಾಗಿದೆ, ಹಳೆ ತಳಿಗಳನ್ನ ರೈತರು ಬಿಟ್ಟು ಹೊಸ ತಳಿಗಳನ್ನ ಅದರಲ್ಲಿ ಏನನ್ನು ಅದರ ಒಂದು ಅಡ್ವಾಂಟೇಜಸ್ ಇದೆ ಇವನ್ನ ಉಪಯೋಗಿಸ್ಕೊಳ್ಳಕ್ಕೆ ರೈತರುಗಳು ಹೊಸ ತಳಿಗಳನ್ನ ಬೆಳೆಯಕ್ಕೆ ಶುರು ಮಾಡೋದು. ಸೊ ಹಾಗಾಗಿ ನಾವು ಈಗ ನೋಡೋದಾದ್ರೆ ಈಗ ಪ್ರಸ್ತುತವಾಗಿ ಒಂದು 10ರಿಂದ 15 ರಾಗಿ ತಳಿಗಳು ಪ್ರಚಲಿತವಾಗಿ ಚಾಲ್ತಿಯಲ್ಲಿದೆ. ಅವನ್ನ ರೈತರು ಸಕ್ರಿಯವಾಗಿ ಪ್ರತಿ ಒಂದು ಹಂಗಾಮಿನಲ್ಲೂ ಕೂಡ ಬೆಳೀತಾ ಇದ್ದಾರೆ. ಬನ್ನಿ ಇವಾಗ ನಮ್ಮಲ್ಲಿ ರಾಗಿ ತಳಿಗಳು ಯಾವ್ಯಾವ್ದಿದೆ, ಮತ್ತೆ ಅದರ ಒಂದೊಂದು ರಾಗಿ ತಳಿಯ ವಿಶೇಷತೆ ಏನು, ಮತ್ತೆ ಅವ್ರನ್ನ ನಾವು ಈ ವಿಚಾರನ ಯಾಕೆ ತಿಳ್ಕೋಬೇಕು ಇದ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ರಾಗಿ ತಳಿಗಳಲ್ಲಿ ಈಗ ಯಾವುದೇ ಬೆಳೆಯಲಾಗ್ಬೋದು, ನಾವು ಸಾಮಾನ್ಯವಾಗಿ ತಳಿಗಳನ್ನ ವಿಂಗಡಣೆ ಮಾಡ್ತೀವಿ. ಯಾವ ಅಲ್ಪಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತೆ ದೀರ್ಘಾವಧಿ ತಳಿಗಳು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜಿ9, ಯಾಲಕ್ಕಿ,
ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಈಗ ಪ್ರಪ್ರಥಮವಾಗಿ ನೋಡಿದ್ರೆ ಅಲ್ಪಾವಧಿ ತಳಿಗಳನ್ನ ನೋಡೋಣ. ಈಗ ಅಲ್ಪಾವಧಿ ತಳಿಗಳು ಅಂತಂದ್ರೆ ಯಾವ್ದು? ಈ ಯಾವ ತಳಿಗಳು ಒಂದು 95ರಿಂದ 105 ದಿನದ ಒಳಗಡೆ ಬಿತ್ತನೆಯಿಂದ ಕಟಾವ್ ತನಕ ತೆಗೆದುಕೊಳ್ತವೆ, ಈ ಎಲ್ಲಾ ತಳಿಗಳನ್ನ ನಾವು ಅಲ್ಪಾವಧಿ ತಳಿಗಳು ಅಂತ ಕರಿತೀವಿ. ಈ ಅಲ್ಪಾವಧಿ ತಳಿಗಳ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಈಗ ನಾವು ಒಂದು ಮುಂಗಾರು ಹಂಗಾಮಿನಲ್ಲಿ ಒಂದು ಪ್ರಸ್ತುತ ಒಂದು ಹಂಗಾಮನ ನಾವು ನೋಡಿದಾಗ, ಈಗ ನಮ್ಮ ಒಂದು ಮಳೆ ಲೇಟ್ ಆಗ್ಬೋದು, ಅಥವಾ ನಮ್ಗೆ ಒಂದು ಡ್ಯಾಮ್ ಗಳಿಂದ ನೀರ್ ಬಿಡ್ತಕ್ಕಂಥದ್ದು ಲೇಟ್ ಆಗ್ಬೋದು, ಅಥವಾ ಹಲವಾರು ಕಾರಣಗಳಿಂದ ನಮ್ಮಲ್ಲಿ ಬಿತ್ತನೆ ಲೇಟ್ ಆಗ್ಬೋದು. ಲೇಟ್ ಅಂತಂದ್ರೆ ಯಾವುದು? ಈಗ ಆಗಸ್ಟ್ ಸೆಪ್ಟೆಂಬರ್ ತನಕ, ಆಗಸ್ಟ್ ತಿಂಗಳು ಹೋಗ್ತಕ್ಕಂಥ ಟೈಮಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ? ಪ್ರಮುಖವಾಗಿ ಅಲ್ಪಾವಧಿ ತಳಿಗಳಿಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ, ಹಂಗಾಗಿ ನಮ್ಗೆ ಬೆಳೆ ಬೇಗ ಬರ್ಬೇಕು. ಅದೇ ನಾವು ಜೂನ್ ತಿಂಗಳು ಅಥವಾ ಜುಲೈ ತಿಂಗಳೊಳಗಡೆನೆ ನಾವು ಬಿತ್ತನೆ ಮಾಡ್ಕೋತೀವಿ, ನಮ್ಗೆ ಸರಿಯಾದ ಸಮಯದಲ್ಲಿ ನೀರು ಸಿಕ್ಕಿದೆ ಅಂತಂದಾಗ ನಾವು ದೀರ್ಘಾವಧಿ ತಳಿಗಳನ್ನ ಉಪಯೋಗಿಸ್ಕೋತೀವಿ. ಇವೆರಡರ ಮಧ್ಯೆ ನಮ್ಗೆ ಮಧ್ಯಮಾವಧಿ ತಳಿಗಳು ಬಂದು ಕೂತ್ಕೋತಾರೆ. ಸೊ ಹಾಗಾಗಿ ಈ ಅಲ್ಪಾವಧಿ ತಳಿಗಳನ್ನ ನಾವು ಸ್ವಲ್ಪ ತಡವಾದ ಮುಂಗಾರು ಅಂತ ಟೈಮ್ ನಲ್ಲಿ ನಾವು ಬೆಳ್ಕೋಬಹುದು. ಈ ಪ್ರಮುಖ ತಡವಾದ ಮುಂಗಾರು ಅಂತಂದ್ರೆ ಅದು ಜುಲೈ ಕೊನೆಯಿಂದ ಹಿಡಿದು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಮೊದಲನೇ ವಾರದ ತನಕ ಏನು ಒಂದು ಕಾಲ ಬರ್ತದೆ, ಇದನ್ನ ನಾವು ತಡವಾದ ಮುಂಗಾರು ಅಂತ ಕರಿತೀವಿ. ಈ ತಡವಾದ ಮುಂಗಾರುಗಳಲ್ಲಿ ನಾವು ಅಲ್ಪಾವಧಿ ತಳಿಗಳನ್ನ ಬೆಳ್ಕೋಬಹುದು. ಇದರಲ್ಲಿ ಪ್ರಮುಖವಾದ ಅಲ್ಪಾವಧಿ ತಳಿಗಳು ಯಾವ್ದಾವ್ದು ಇದಾವಪ್ಪ ಅಂತಂದ್ರೆ, ಒಂದು GPU 45 ಅಂತ ಇದೆ. ಸೊ ಈ GPU 45 ಏನಪ್ಪಾ ಅಂತಂದ್ರೆ ಒಂದು ಮಧ್ಯಮ ಗಾತ್ರದ ಒಂದು ತೆನೆಗಳನ್ನ ಹೊಂದಿದೆ. ಮತ್ತೆ ಇದ್ರ ಬೆರಳುಗಳು ಸ್ವಲ್ಪ ಉದ್ದವಾಗಿದ್ದು ತುದಿಲಿ ಈ ರೀತಿ ಮಡ್ಚ್ಕೊಂಡಿರ್ತವೆ. ಸೊ ಅದನ್ನ ನಾವು ಈ ಒಂದು ತಳಿಯ ವಿಶೇಷತೆ ಅಂತ ಕರಿತೀವಿ. ಮತ್ತೆ ಈ ತಳಿ ಏನಪ್ಪಾ ಅಂತಂದ್ರೆ, ಈಗ ಪ್ರಮುಖವಾಗಿ ರಾಗಿಗೆ ಬರ್ತಕ್ಕಂಥ ರೋಗಗಳಲ್ಲಿ ಈ ಬೆಂಕಿ ರೋಗ, ಅದರಲ್ಲಿ ಬೆಂಕಿ ರೋಗದಲ್ಲಿ 2 ರೀತಿ ಬರ್ತವೆ. ಇಲುಕು ಬೆಂಕಿ ರೋಗ ಅಂದ್ರೆ ಈ ರಾಗಿದು ಏನು ಬೆರಳುಗಳಿರ್ತವೆ ಆ ಬೆರಳಿಗೆ ಬರ್ತಕ್ಕಂಥ ರೋಗವನ್ನ ನಾವು ಇಲುಕು ರೋಗ ಅಂತ ಕರಿತೀವಿ. ಮತ್ತೆ ಆ ರಾಗಿ ತೆನೆಯ ಬುಡಭಾಗದಲ್ಲಿ ಆ ಒಂದು ಬುಡಭಾಗದಲ್ಲಿ ಬರ್ತಕ್ಕಂಥ ಒಂದು ತೆನೆಯ ಬುಡಭಾಗದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗವನ್ನ ನಾವು ಕುತ್ತಿಗೆ ಬೆಂಕಿ ರೋಗ ಅಂತ ಕರಿತೀವಿ. ಸೊ ಹಾಗಾಗಿ ಈ ಒಂದು GPU 45 ತಳಿ ಏನಪ್ಪಾ ಇದೆ, ಇದು ಬೋತ್ ಇಲುಕು ಬೆಂಕಿ ರೋಗ ಮತ್ತೆ ಕುತ್ತಿಗೆ ಬೆಂಕಿ ರೋಗ, ಎರಡೂ ಬೆಂಕಿ ರೋಗಕ್ಕೂ ಕೂಡ ನಿರೋಧಕತೆಯನ್ನ ಹೊಂದಿದೆ. ಮತ್ತೆ ಈ ತಳಿಯನ್ನ ನಾವು ಎಲ್ಲಾ ಕಾಲಗಳಲ್ಲೂ ಬೆಳಿಬಹುದು. ಎಲ್ಲಾ ಕಾಲ ಅಂದ್ರೆ ಈಗ ನೀವು ಬೇಸಿಗೆ ಆಗ್ಬೋದು, ಮುಂಗಾರ ಆಗ್ಬೋದು, ಅಥವಾ ಪೂರ್ವ ಮುಂಗಾರ ಆಗ್ಬೋದು, ಯಾವ ಸೀಸನ್ ಅಲ್ಲಿ ಬೇಕಾದ್ರೂ ನೀವು ಈ ಒಂದು GPU 45 ನೀವು ಬೆಳಿಬಹುದು. ಯಾಕಂದ್ರೆ ಇದು ಎಲ್ಲಾ ಕಾಲಕ್ಕೂ ಹೊಂದ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನ ಹೊಂದಿದೆ. ಮತ್ತೆ ಇದು ಒಂದು ಬೆಳಗ್ಗೆ ಒಂದು ತಳಿಯನ್ನ ಬೆಳೆದಾಗ ನೀರಾವರಿ ಒಂದು ಪ್ರದೇಶದಲ್ಲಿ ಒಂದು 10ರಿಂದ 12 ಕ್ವಿಂಟಾಲ್ ಒಂದು ಎಕರೆಗೆ ನಾವು ಇಳುವರಿಯನ್ನ ಸರಾಸರಿಯಾಗಿ ಪಡ್ಕೋಬಹುದು. ಮತ್ತೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನೋಡಿದಾಗ ಒಂದು 7ರಿಂದ 8 ಕ್ವಿಂಟಾಲ್ ಒಂದು ಎಕರೆಗೆ ನಾವು ಇಳುವರಿಯನ್ನ ಪಡಿಬಹುದು. ಈಗ ಮುಂದಿನ ತಳಿ GPU 48. ಈ GPU 48 ತೆನೆಗಳೇನಪ್ಪಾ ಅಂತಂದ್ರೆ ನೇರಳೆ ಬಣ್ಣದಲ್ಲಿ ಇರ್ತವೆ. ಮತ್ತೆ ಈ ಒಂದು ತಳಿನೂ ಕೂಡ ಎಲುಕು ಬೆಂಕಿ ರೋಗ ಮತ್ತೆ ಕುತ್ತಿಗೆ ಬೆಂಕಿ ರೋಗ, 2 ಬೆಂಕಿ ರೋಗಕ್ಕೂ ಕೂಡ ನಿರೋಧಕತೆಯನ್ನ ಹೊಂದಿರ್ತವೆ. ಈ ಒಂದು ತಳಿಯನ್ನ ನಾವು ಏಪ್ರಿಲ್ ಮೇಲೂ ಕೂಡ ಬೆಳ್ಕೋಬಹುದು. ಏಪ್ರಿಲ್ ಮೇ ಅಂದ್ರೆ ಪೂರ್ವ ಮುಂಗಾರು, ಎಲ್ಲೆಲ್ಲಿ ಮಳೆ ತುಂಬಾ ಬೇಗ ಆಗತ್ತೆ ಅಥವಾ ನೀರಿನ ಲಭ್ಯತೆ ಇರುತ್ತೆ ಅಂತವರು ಏಪ್ರಿಲ್ ಮೇಲೂ ಕೂಡ ಬೆಳಿಬಹುದು. ಮುಂಗಾರಿನಲ್ಲಿ ಬೆಳೆಯೋರು ಆಗಸ್ಟ್ ತಿಂಗಳ ತನಕ ನಾವು ಇದನ್ನ ಬೆಳ್ಕೋಬಹುದು, ಆಗಸ್ಟ್ ತಿಂಗಳಲ್ಲಿ. ಮತ್ತೆ ಬೇಸಿಗೆಯಲ್ಲೂ ಕೂಡ ಜನವರಿ ಫೆಬ್ರವರಿಯಲ್ಲಿ ಈ GPU 48 ನಾವು ಬಿತ್ತನೆ ಮಾಡ್ಕೋಬಹುದು. ಈ ಒಂದು ತಳಿಯು 100ರಿಂದ 105 ದಿವಸ ಬಿತ್ತನೆಯಿಂದ ಕಟಾವು ತಗೊಂಡು ಇಳುವರಿ ಎಷ್ಟಪ್ಪಾ ಅಂತಂದ್ರೆ ಒಂದು ಎಕರೆಗೆ 10ರಿಂದ 12 ಕ್ವಿಂಟಾಲ್ ನೀರಾವರಿ ಒಂದು ಪ್ರದೇಶದಲ್ಲಿ, ಮತ್ತೆ ಮಳೆ ಬೆಳೆಯಾಗಿ ಬೆಳೆದಾಗ 7ರಿಂದ 8 ಕ್ವಿಂಟಾಲ್ ನಾವು ಈ ಒಂದು GPU 48 ನಿರೀಕ್ಷಿಸಬಹುದು. ಸೊ ಮುಂದಿನ ತಳಿ ಯಾವ್ದಪ್ಪ ಅಂತಂದ್ರೆ KMR 204. KMR ಅಂತಂದ್ರೆ ಮಂಡ್ಯ, KMR ಅಂದ್ರೆ ಕರ್ನಾಟಕ ಮಂಡ್ಯ ರಾಗಿ ಅಂತ. ಸೊ ಎಲ್ಲೆಲ್ಲಿ ನೀವು KMR ರಾಗಿಗಳನ್ನ ನೋಡ್ತೀರಿ, ಇವೆಲ್ಲ ಮಂಡ್ಯದಿಂದ ಅಭಿವೃದ್ಧಿ ಪಡಿಸಲಾಗಿದೆ ಅಂತ ತಾವು ತಿಳ್ಕೊಬೇಕು. ಮತ್ತೆ ಈ GPU ರಾಗಿಗಳೆಲ್ಲ ನಮ್ಮ GKVK ಕೃಷಿ ವಿಶ್ವವಿದ್ಯಾನಿಲಯ GKVK ಇಂದ ಬಂದಿರತಕ್ಕಂತ ತಳಿಗಳು. ಈ KMR 204 ಒಂದು ಅಲ್ಪಾವಧಿ ತಳಿಯಾಗಿದ್ದು ಒಂದು 100ರಿಂದ 105 ದಿವಸಗಳಲ್ಲಿ ಕಟಾವು ಬರುತ್ತೆ. ಮತ್ತೆ ಇದರ ಇಲುಕುಗಳೇನಪ್ಪಾ ಅಂತಂದ್ರೆ ಮಧ್ಯಮ ಉದ್ದ ಅಂದ್ರೆ ಮೀಡಿಯಂ ಲಾಂಗ್ ಫಿಂಗರ್ಸ್.
ಮತ್ತೆ ತೆಳೆಗಳು ಬಿಳಿ ಬಣ್ಣದಿಂದ ಕೂಡಿದ್ದು ಒಂದು ಮುಷ್ಟಿ ಆಕಾರದಲ್ಲಿ ಇರ್ತವೆ. ಈ ರೀತಿ ನಾವು ಏನು ಕೈಲಿ ಮುಷ್ಟಿ ಇಟ್ಕೋತೀವಲ್ಲ ಆ ರೀತಿ. ಈ ತೆಳೆಗಳು ಬಿಳಿ ಬಣ್ಣದಿದ್ರು ಕೂಡ ಕಾಳುಗಳು ಮಾತ್ರ ಕೆಂಪು ಕಾಳುಗಳೇ ಆಗಿದೆ. ಹಾಗಾಗಿ ಏನಪ್ಪಾ ಇದು ಬಿಳಿ ತೆನೆ ಅಥವಾ ಬಿಳಿ ಕಾಳು ಬರ್ಬೋದು ಅಂತ ಏನೋ ಅನ್ಕೊಳ್ಳತಕ್ಕಂತ ಅವಶ್ಯಕತೆ ಇಲ್ಲ. ಈ ಒಂದು ತಳಿ ಕೊನೆ ಮುಂಗಾರಿಗೆ ಅಂದ್ರೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಿಗೆ, ಹಾಗೂ ಮತ್ತೆ ಬೇಸಿಗೆ ಬೆಳೆಯಲ್ಲಿ ಜನವರಿ ಮತ್ತೆ ಫೆಬ್ರವರಿಗೆ ನಮ್ಗೆ ಸೂಕ್ತವಾಗಿ ಇರ್ತಕ್ಕಂತ ಒಂದು ತಳಿ. ಈ ಒಂದು ತಳಿನೂ ಕೂಡ ಬೆಂಕಿ ರೋಗ ನಿರೋಧಕತೆಯನ್ನು ಹೊಂದಿರ್ತದೆ. ಮತ್ತೆ ನೀರಾವರಿ ಪ್ರದೇಶದಲ್ಲಿ ಒಂದು 12ರಿಂದ 14 ಕ್ವಿಂಟಾಲ್ ಇಳುವರಿ, ಹಾಗೂ ಮಳೆಯಾಶ್ರಿತ ಬೆಳೆಯಲ್ಲಿ ಒಂದು 8ರಿಂದ 10 ಕ್ವಿಂಟಾಲ್ ಒಂದು ಎಕರೆಗೆ ಧಾನ್ಯದ ಇಳುವರಿಯನ್ನು ಕೊಡ್ತಕ್ಕಂತ ಸಾಮರ್ಥ್ಯವನ್ನ ಈ KMR 204 ಹೊಂದಿದೆ. ನಂತರ ಬರ್ತಕ್ಕಂಥ ತಳಿ KMR 340. ಈ KMR 340ಕ್ಕೆ ತುಂಬಾ ಪ್ರಚಲಿತವಾಗಿ ಒಂದು ಏನೋ ಪಬ್ಲಿಸಿಟಿನೂ ಕೂಡ ಸಿಕ್ಕಿದೆ. ಹಲವಾರು ಜನಗಳು ಮಾಧ್ಯಮಗಳಲ್ಲಿ ಅಥವಾ ಪತ್ರಿಕಾ ಮಾಧ್ಯಮದಲ್ಲಿ ಈ ಒಂದು ತಳಿಯ ಬಗ್ಗೆ ಓದಿರ್ಬೋದು. ಈ KMR 300 ಏನಪ್ಪಾ ಅಂತಂದ್ರೆ ಇದು ಬಿಳಿ ರಾಗಿ ತಳಿ. ಅಂದ್ರೆ ನೀವು ರಾಗಿನ ಬೆಳೆದಾಗ ಧಾನ್ಯದ ಬಣ್ಣ ಬಿಳಿ ಇರುತ್ತೆ, ಬಿಳಿ ಒಂದು ಬಣ್ಣ ಇರುತ್ತೆ. ಹಾಗಾಗಿ ಇದು ಒಂದು ವಿಶೇಷ ತಳಿ ಅಂತ ಹೇಳ್ಬೋದು. ಈ ಒಂದು ತಳಿಯನ್ನ ಯಾಕೆ ನಮ್ಮಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ಅಂತಂದ್ರೆ, ಈಗ ಇತ್ತೀಚೆಗೆ ಒಂದು ಏನು ಹೆಲ್ತ್ ಕಾನ್ಶಿಯಸ್ ಅಥವಾ ಆರೋಗ್ಯದ ಬಗ್ಗೆ ಒಂದು ನಮ್ಮ ಪ್ರಜ್ಞೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ರಾಗಿ ಅಥವಾ ಸಿರಿಧಾನ್ಯಗಳ ಬಳಕೆ ನಮ್ಮ ಒಂದು ಜನಗಳಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ಆದ್ರೆ ಈಗ ನಾವು ಬೇಕರಿ ಉದ್ಯಮಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ರಾಗಿ ಬಿಸ್ಕಟ್ ಅಥವಾ ರಾಗಿ ಚಕ್ಲಿ ಅಥವಾ ರಾಗಿ ಇನ್ನೊಂದು ಐಟಮ್ ಮಾಡಿದಾಗ ಅದ್ರ ಬಣ್ಣ ಸ್ವಲ್ಪ ಬ್ರೌನ್ ಕಲರ್ ಇರೋದ್ರಿಂದ ಅದನ್ನ ಜನಗಳು ಅಷ್ಟು ಈಸಿಯಾಗಿ ಸ್ವೀಕರಿಸೋದಿಲ್ಲ. ಆದ ಕಾರಣ ಒಂದು ಬೇಕರಿ ಉದ್ಯಮದಲ್ಲಿ ರಾಗಿಯನ್ನ ಬಿಳಿ ಬಣ್ಣದ ರೂಪದಲ್ಲಿ ಕೊಟ್ರೆ ಇದನ್ನ ಜನರ ಒಂದು ಹತ್ರಕ್ಕೆ ನಾವು ಸಮರ್ಥವಾಗಿ ತಲುಪಿಸಬಹುದು ಅನ್ನೋ ಒಂದು ಉದ್ದೇಶದಿಂದ ಬೇಕರಿ ಉದ್ಯಮದಲ್ಲಿ ಉಪಯೋಗಿಸುವ ಒಂದು ಕಾರಣದಿಂದ ಈ KMR 340 ಅನ್ನತಕ್ಕಂಥ ಒಂದು ಬಿಳಿ ರಾಗಿಯನ್ನ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಒಂದು ತಳಿಯು ಕೂಡ ಅಲ್ಪಾವಧಿ ತಳಿಯಾಗಿದ್ದು ಒಂದು 95ರಿಂದ 100 ದಿನಗಳಲ್ಲಿ ಇದು ಬಿತ್ತನೆಯಿಂದ ಕಟಾವು ಬರ್ತದೆ. ಇದ್ರ ಎಲುಬುಗಳೇನಪ್ಪಾ ಅಂತಂದ್ರೆ ಉದ್ದವಾಗಿರ್ತದೆ, ಮತ್ತೆ ತುದಿಗಳು ಒಳಮೈಗೆ ಬಾಗಿರ್ತದೆ. ಈ ತಳಿ ಕಾಳುಗಳು ಮೊದಲೇ ಹೇಳ್ದಂಗೆ ಬಿಳಿ ಬಣ್ಣದಿಂದ ಇರ್ತದೆ. ಮತ್ತೆ ಹಾಗಾಗಿ ಇವನ್ನ ಬೇಕರಿ ಉದ್ಯಮದಲ್ಲಿ ಅಥವಾ ಹಲವಾರು ಬೇರೆ ರೀತಿ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಕ್ಕೆ, ಅಂದ್ರೆ ಬೇರೆ ರೀತಿ ಅಂದ್ರೆ ಈಗ ರಾಗಿ ಇಡ್ಲಿ ಮಾಡೋಂಥದ್ದು ಅಥವಾ ದೋಸಾ ಮಿಕ್ಸ್ ಮಾಡೋಂಥದ್ದು, ಇಂಥ ಕಡೆ ನಾವು ಈ ಬಿಳಿ ರಾಗಿಯ ಒಂದು ಹಿಟ್ಟನ್ನ ಉಪಯೋಗಿಸ್ಕೊಂಡು ಅನುಕೂಲ ಆಗುತ್ತೆ. ಮತ್ತೆ ಈ ತಳಿಯನ್ನ ನಾವು ಮುಂಗಾರಲ್ಲಿ ಜುಲೈ ಮತ್ತೆ ಆಗಸ್ಟ್ ತಿಂಗಳುಗಳಲ್ಲಿ ಮತ್ತು ಬೇಸಿಗೆ ಬೆಳೆ ಆದಂತ ಸಮಯದಲ್ಲಿ ಜನವರಿ ಫೆಬ್ರವರಿಯಲ್ಲಿ ಬೆಳೆಯಕ್ಕೆ ಈ ಒಂದು ತಳಿಯು ಸೂಕ್ತವಾಗಿರ್ತದೆ. ಇದ್ರ ಇಳುವರಿ ಮಟ್ಟ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಎಕರೆಗೆ 18ರಿಂದ 20 ಕ್ವಿಂಟಾಲ್ ಒಂದು ನೀರಾವರಿ ಬೆಳೆಯಲ್ಲಿ, ಮತ್ತೆ ಮಳೆಯಾಶ್ರಿತ ಬೆಳೆ ಆದ್ರೆ ಒಂದು 12ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡ್ತಕ್ಕಂಥ ಸಾಮರ್ಥ್ಯವನ್ನ ಈ KMR 340 ಹೊಂದಿದೆ. ಇದಾದ ನಂತರ ಒಂದು ಅಭಿವೃದ್ಧಿ ಪಡಿಸಲಾದಂತ ತಳಿ KMR 630. ಇದು ಕೂಡ ಮಂಡ್ಯದಲ್ಲಿ ಅಭಿವೃದ್ಧಿ ಪಡಿಸಲಾಗಿದ್ದು VC ಫಾರಂ ನಲ್ಲಿ. ಇದು 95ರಿಂದ 100 ದಿನಗಳಲ್ಲಿ ಕಟಾವು ಬರ್ತದೆ. ಈ ತಳಿಯ ಒಂದು ತೆನೆಗಳು ಕೂಡ ಹಾಲು ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಮತ್ತೆ ಮಾಗದ ಮೇಲೆ ಈ ಒಂದು ತಿಳಿ ಕಂದು ಬಣ್ಣಕ್ಕೆ ತಿರುತ್ತವೆ ತೆನೆಗಳು. ಮತ್ತೆ ಇಲುಕುಗಳು ಇದು ಕೂಡ ಮುದುಡಿದ್ದು ಈ ರೀತಿ ಮುಷ್ಟಿ ಆಕಾರದಲ್ಲಿ ಇರ್ತವೆ. ಈ ತಳಿ ಕೊನೆ ಮುಂಗಾರಿಗೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಮತ್ತೆ ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿಗೆ ಸೂಕ್ತವಾದಂತ ಒಂದು ತಳಿಯಾಗಿರ್ತದೆ. ಇದ್ರ ಇಳುವರಿಯ ಮಟ್ಟ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಎಕರೆಗೆ 18ರಿಂದ 20 ಕ್ವಿಂಟಾಲ್ ನೀರಾವರಿ ಬೆಳೆಯಲ್ಲಿ, ಮತ್ತೆ ಮಳೆಯಾಶ್ರಿತ ಬೆಳೆಯಲ್ಲಿ 14ರಿಂದ 16 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನ ನೀಡತಕ್ಕಂಥ ಸಾಮರ್ಥ್ಯವನ್ನ KMR 630 ಹೊಂದಿರ್ತದೆ. ಮತ್ತೆ ಈ ತಳಿನೂ ಕೂಡ ಬೆಂಕಿ ರೋಗ ನಿರೋಧಕತೆಯನ್ನ ಹೊಂದಿರ್ತಕ್ಕಂಥ ತಳಿ. ಇತ್ತೀಚೆಗೆ ಅಂದ್ರೆ ಈಗ 2021 ಇಸ್ವಿಯಲ್ಲಿ ಬಿಡುಗಡೆಯಾದಂತ ಒಂದು ಹೊಸ ತಳಿ ಯಾವ್ದಪ್ಪ ಅಂತಂದ್ರೆ KMR 316. ಈ ತಳಿ ಈಗ ಇತ್ತೀಚೆಗೆ ಬಿಡುಗಡೆಯಾಗಿರ್ತದೆ. ಇದು ಕೂಡ ಅಲ್ಪಾವಧಿ ತಳಿಯಾಗಿದ್ದು ಒಂದು 100ರಿಂದ 105 ದಿವಸಗಳಲ್ಲಿ ಬಿತ್ತನೆಯಿಂದ ಕಟಾವ್ಗೆ ತೆಗೆದುಕೊಳ್ತಕ್ಕಂಥ ಒಂದು ತಳಿಯಾಗಿರ್ತದೆ. ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರ ಇಲುಕುಗಳು ಅಂದ್ರೆ ಬೆರಳುಗಳು, ರಾಗಿ ತೆನೆಯ ಬೆರಳುಗಳಿದೆ, ಇವು ತುಂಬಾ ಉದ್ದವಾಗಿದ್ದಾವೆ. ಒಂದು ಹೆಚ್ಚು ಕಡಿಮೆ 10ರಿಂದ 12 ಸೆಂಟಿಮೀಟರ್ ಉದ್ದವಾಗಿದ್ದು ಇದ್ರ ತುದಿಗಳು ಒಳಮೈವಾಗಿರ್ತವೆ. ಅಂದ್ರೆ ತೆನೆಗಳು ನಮ್ಗೆ ಈ ರೀತಿ ಇರ್ತವೆ. ಸ್ವಲ್ಪ ಸೆಮಿ ಕಾಂಪ್ಯಾಕ್ಟ್ ಅಂತ ಕರಿತೀವಿ, ಅಥವಾ ಅರ್ಧ ಓಪನ್ ಆಗಿರ್ತಕ್ಕಂಥ ತೆನೆಗಳು, ಹಸಿರು ಬಣ್ಣದ ತೆನೆಗಳಿರ್ತವೆ. ಮತ್ತೆ ಈ ತಳಿನೂ ಕೂಡ ಮುಂಗಾರಲ್ಲಿ ನಾವು ಜೂನ್ ಜುಲೈ ಮತ್ತೆ ಕೊನೆ ಮುಂಗಾರು ಸೆಪ್ಟೆಂಬರ್ ಆಗಸ್ಟ್ ಕೂಡ ಇದನ್ನ ನಾವು ಒಂದು ಸೂಕ್ತವಾಗಿ ಬೆಳೀತಕ್ಕಂಥ ಒಂದು ತಳಿಯಾಗಿರ್ತದೆ. ಮತ್ತೆ ನೀರಾವರಿ ಮತ್ತೆ ಮಳೆಯಾಶ್ರಿತ ಪ್ರದೇಶ ಎರಡಕ್ಕೂ ಸೂಕ್ತವಾಗಿದೆ. ಬೆಂಕಿ ರೋಗ ನಿರೋಧಕತೆಯನ್ನು ಕೂಡ ಈ ತಳಿ ಹೊಂದಿದೆ. ಇದು ನೀರಾವರಿ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 20ರಿಂದ 22 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿಯನ್ನ ನೀಡಿ, ಮಳೆಯಾಶ್ರಿತ ಬೆಳೆಯಲ್ಲಿ ಒಂದು 16ರಿಂದ 18 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿಯನ್ನ ನೀಡ್ತಕ್ಕಂಥ ಸಾಮರ್ಥ್ಯವನ್ನ ಈ ಒಂದು KMR 316 ಹೊಂದಿದೆ. ಇದನ್ನ ಹೊರತುಪಡಿಸಿ ಈಗ ನಮ್ಮ ರಾಗಿ ಲಕ್ಷ್ಮಣಯ್ಯನವರು ಡೆವಲಪ್ ಮಾಡಿದಂತ ಇಂಡಾಫ್ ಸೀರೀಸ್ ತಳಿಗಳೇನಿದೆ ಅದರಲ್ಲಿ ಇಂಡಾಫ್ 9 ಅಂತ ಒಂದು ತಳಿ ಇದೆ.
ಈ ಇಂಡಾಫ್ 9 ತಳಿನೂ ಕೂಡ ಒಂದು ಅಲ್ಪಾವಧಿ ತಳಿಯಾಗಿದೆ. ಇದರ ತೆನೆಗಳು ಕೂಡ ಮೊದಲೇ ನಾನು ಆಗ್ಲೇ GPU ಇದಕ್ಕೆ ಹೇಳ್ದಂಗೆ ಒಂದು ನೇರಳೆ ಬಣ್ಣದಿಂದ ಕೂಡಿರ್ತಕ್ಕಂತ ಒಂದು ತೆನೆಗಳು. ಇದು ಏನಕ್ಕಪ್ಪ ಇದು ವಿಶೇಷತೆ ಅಂತಂದ್ರೆ, ಇದು ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ತಡವಾದ ಮುಂಗಾರು ಮತ್ತೆ ಚಳಿಗಾಲಕ್ಕೂ ಕೂಡ ಸೂಕ್ತವಾದಂತಹ ಒಂದು ತಳಿಯಾಗಿದೆ. ಚಳಿಗಾಲ ಅಂದ್ರೆ ಅಕ್ಟೋಬರ್ ನವೆಂಬರ್, ಈಗ ನಾವ್ ಇನ್ನು ಏನೋ ಹಲವಾರು ಕಾರಣಗಳಿಂದ ನಮ್ಮ ಬಿತ್ತನೆ ಒಂದು ಸಮಯ ಅಕ್ಟೋಬರ್ ನವೆಂಬರ್ಗೆ ಹೋಗ್ಬಿಡುತ್ತೆ, ಆ ಚಳಿಗಾಲ ಇರುತ್ತೆ. ಆಗ ಆ ಚಳಿಯನ್ನ ತಡ್ಕೊಂಡು ಬೆಳೀತಕ್ಕಂಥ ಶಕ್ತಿ ಇರ್ತಕ್ಕಂಥ ತಳಿ ಯಾವ್ದಪ್ಪ ಅಂತಂದ್ರೆ ಅದರಲ್ಲಿ ಈ ಹಲವಾರು ತಳಿಗಳಲ್ಲಿ ಇಂಡಾಫ್ 9 ಕೂಡ ಒಂದು. ಸೊ ಹಾಗಾಗಿ ಯಾರು ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ರಾಗಿ ಬೆಳೆಯನ್ನ ಬೆಳೆದಿರಿ ಅವರು ದಯವಿಟ್ಟು ಇಂಡಾಫ್ 9 ಅನ್ನ ತಾವು ಪರಿಗಣಿಸಬಹುದು ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಇದನ್ನ ಅಕ್ಟೋಬರ್ ನವೆಂಬರ್ಗೂ ಬಿಟ್ಟು ಮತ್ತೆ ಬೇಸಿಗೆಯಲ್ಲೂ ಕೂಡ ನಾವು ಇದನ್ನ ಜನವರಿ ಫೆಬ್ರವರಿಯಲ್ಲಿ ಅಥವಾ ಪೂರ್ವ ಮುಂಗಾರು ಏಪ್ರಿಲ್ ಮೇ ತಿಂಗಳಲ್ಲೂ ಕೂಡ ಇದು ಸೂಕ್ತವಾಗಿ ಬರ್ತಕ್ಕಂಥ ಒಂದು ತಳಿಯಾಗಿದೆ. ಇದರಲ್ಲಿ ಒಂದು ಎಕರೆಗೆ ನಾವು 12ರಿಂದ 14 ಕ್ವಿಂಟಾಲ್ ಇಳುವರಿನ ನಾವು ನೀರಾವರಿ ಬೆಳೆಯಲ್ಲಿ ನಿರೀಕ್ಷಿಸಬಹುದು. ಹಾಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಒಂದು 8ರಿಂದ 10 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನ ನಾವು ಈ ಇಂಡಾಫ್ 9 ನಾವು ನಿರೀಕ್ಷಿಸಬಹುದು. ಸೊ ಇದಾದ ನಂತರ ಬರ್ತಕ್ಕಂತ ತಳಿಗಳು ಒಂದು ಯಾವ್ದಪ್ಪ ವಿಭಾಗ ಮಧ್ಯಮಾವಧಿ ರಾಗಿ ತಳಿಗಳು. ಇವು ಯಾವ ರಾಗಿ ತಳಿಗಳು ಬಿತ್ತನೆಯಿಂದ ಕಟಾವ್ ತನಕ 106ರಿಂದ 120 ದಿವಸಗಳನ್ನ ತೆಗೆದುಕೊಳ್ತವೆ. ಇಂತ ಒಂದು ರಾಗಿ ತಳಿಗಳನ್ನ ನಾವು ಮಧ್ಯಮಾವಧಿ ರಾಗಿ ತಳಿಗಳು ಅಂತ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಇನ್ನೊಂದು ಇಂಡಾಫ್ ತಳಿ, ಇದು ಇಂಡಾಫ್ ಸೀರೀಸ್ ತಳಿ. ಯಾವ್ದಪ್ಪ ಅಂದ್ರೆ ಇಂಡಾಫ್ 7. ಇದನ್ನು ಕೂಡ ನಮ್ಮ ರಾಗಿ ಲಕ್ಷ್ಮಣಯ್ಯನವರು ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ತಳಿ. ಇದು 115ರಿಂದ 120 ದಿವಸದಲ್ಲಿ ಕಟಾವು ಬರುತ್ತೆ. ಮತ್ತೆ ಇಂಡಾಫ್ 9 ಹೇಗೆ ಇದಕ್ಕೆ ಒಂದು ಚಳಿಗಾಲಕ್ಕೆ ಸೂಕ್ತವಾದಂತ ತಳಿಯಾಗಿದೆ. ಈ ಒಂದು ತಳಿನೂ ಕೂಡ ಇಂಡಾಫ್ 7 ಕೂಡ ನಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ನಾವು ಈಗ ಜೂನ್ ಜುಲೈಲೂ ಕೂಡ ಹಾಕೋಬಹುದು. ಮತ್ತೆ ತುಂಬಾ ತಡವಾದಂತ ಟೈಮ್ ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಕೂಡ ಚಳಿಯನ್ನ ತಡೆದುಕೊಂಡು ಬೆಳೆಯತಕ್ಕಂತ ಶಕ್ತಿಯನ್ನ ಒಂದು ಇಂಡಾಫ್ 7 ಹೊಂದಿದೆ. ಈ ಚಳಿ ಇದ್ರೂ ಕೂಡ ಒಂದು ಉತ್ತಮ ಇಳುವರಿಯಿಂದ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಈ ತಳಿ ಹೊಂದಿದೆ. ಈ ಒಂದು ತಳಿಯನ್ನ ನಾವು ಬೆಳೆದಾಗ ಒಂದು ಎಕರೆಗೆ ನೀರಾವರಿ ಬೆಳೆಯಲ್ಲಿ 16ರಿಂದ 18 ಕ್ವಿಂಟಾಲ್ ಮತ್ತೆ ಈ ಒಂದು 16ರಿಂದ 18 ಕ್ವಿಂಟಲ್ ಇಳುವರಿಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇದನ್ನ ಹೊರತುಪಡಿಸಿ ಮುಂದೆ ಬಂದ್ರೆ ನಮ್ಗೆ ಇನ್ನೊಂದು ಮಧ್ಯಮಾವಧಿ ರಾಗಿ ತಳಿ KMR 301. ಈ KMR 301 ಕೂಡ ಒಂದು 115ರಿಂದ 120 ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ. ಮತ್ತೆ ಮುಂಗಾರಲ್ಲಾದ್ರೆ ಜೂನ್ ಜುಲೈ ಬೆಳಿಬಹುದು. ಈ ತಳಿನೂ ಕೂಡ ನಮ್ಗೆ ಚಳಿಗಾಲಕ್ಕೆ ಸೂಕ್ತವಾದಂತ ತಳಿ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು KMR 301 ಕೂಡ ನಾವು ಬೆಳೆಯಕ್ಕೆ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಒಂದು ಅಧಿಕ ಧಾನ್ಯ ಮತ್ತೆ ಹುಲ್ಲಿನ ಇಳುವರಿಯನ್ನು ಕೂಡ ನೀಡ್ತಕ್ಕಂಥ ತಳಿ. ಯಾಕಂದ್ರೆ ಸ್ವಲ್ಪ ಎತ್ತರ ಬೆಳೆಯೋದ್ರಿಂದ ಹುಲ್ಲಿನ ಇಳುವರಿಯನ್ನು ಕೂಡ KMR 301 ಚೆನ್ನಾಗಿ ಬರುತ್ತೆ. ಇದು ಬೋತ್ ನೀರಾವರಿ ಮತ್ತೆ ಇರಿಗೇಟೆಡ್ ಎರಡು ಅಥವಾ ಮಳೆಯಾಶ್ರಿತ ಪ್ರದೇಶ ಮತ್ತೆ ರೇನ್ಫೆಡ್ ಅಥವಾ ಏನು ನೀರಾವರಿ ಪ್ರದೇಶ ಎರಡಕ್ಕೂ ಕೂಡ ಸೂಕ್ತವಾದಂತ ಒಂದು ತಳಿಯಾಗಿರುತ್ತದೆ. ಈ ಒಂದು ತಳಿಯನ್ನ ಬೆಳೆಯೋದ್ರಿಂದ ನಾವು ಒಂದು ಎಕರೆಗೆ 18ರಿಂದ 20 ಕ್ವಿಂಟಲ್ ಧಾನ್ಯದ ಇಳುವರಿ ಮತ್ತೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಒಂದು 12ರಿಂದ 14 ಕ್ವಿಂಟಲ್ ಧಾನ್ಯದ ಇಳುವರಿಯನ್ನು ನಾವು ಪಡ್ಕೋಬಹುದಾಗಿದೆ. ಇದನ್ನ ಹೊರತುಪಡಿಸಿ ಮುಂದೆ ಇನ್ನೂ ಹೋಗೋದಾದ್ರೆ GPU 28 ಮತ್ತೆ GPU 66 ಅನ್ನೋ ತಳಿಗಳು ಕೂಡ ಎರಡು ಮಧ್ಯಮಾವಧಿ ತಳಿಗಳಾಗಿದೆ. ಈ ಎರಡು ತಳಿಗಳು ಕೂಡ ಒಂದು 110ರಿಂದ 115 ದಿವಸ ಒಂದು ಅವಧಿಯನ್ನ ತೆಗೆದುಕೊಂಡು ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಒಂದು ಬಿತ್ತನೆಗೆ ಸೂಕ್ತವಾದಂತ ತಳಿಗಳು. ಎರಡು ತಳಿಗಳಿಂದನೂ ನಾವು ಸಾಮಾನ್ಯವಾಗಿ ನೀರಾವರಿ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಾಲ್ ಮತ್ತೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಒಂದು 8ರಿಂದ 10 ಕ್ವಿಂಟಾಲ್ ಇಳುವರಿಯನ್ನ ನಿರೀಕ್ಷಿಸಬಹುದು. ಮತ್ತೆ ಈ ತಳಿಗಳು ಕೂಡ ಮೊದಲೇ ಎಷ್ಟೊಂದು KMR ಸೀರೀಸ್ ತಳಿಗಳು ಹೇಳಿದ್ನಲ್ಲ ಅದರ ರೀತಿ ಕುತ್ತಿಗೆ ರೋಗ ಮತ್ತೆ ಇಲುಪು ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂತ ತಳಿಗಳಾಗಿದ್ದಾವೆ. ಇದನ್ನ ಹೊರತುಪಡಿಸಿ ಮುಂದೆ ನಾವು ನೋಡೋದಾದ್ರೆ ದೀರ್ಘಾವಧಿ ತಳಿಗಳು. ಯಾವ ತಳಿಗಳು 120ರಿಂದ 130 ದಿವಸ ಬಿತ್ತನೆಯಿಂದ ಕಟಾವಿಗೆ ತೆಗೆದುಕೊಳ್ತವೆ ಆ ತಳಿಗಳನ್ನ ನಾವು ದೀರ್ಘಾವಧಿ ತಳಿಗಳು ಅಂತ ಕರಿತೀವಿ. ಸೊ ಈ ದೀರ್ಘಾವಧಿ ತಳಿಗಳನ್ನ ನಾವೇ ಸಾಮಾನ್ಯವಾಗಿ ಒಂದು ಮುಂಗಾರಿನ ಹಂಗಾಮಿನಲ್ಲಿ ಮೊದಲನೇ ಒಂದು ಹಂತದಲ್ಲೇ ತಗೋತೀವಿ. ಅಂದ್ರೆ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳು ಮೊದಲನೇ ಭಾಗದಲ್ಲಿ ನಾವು ಬಿತ್ತನೆ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಮೊದಲು ದೀರ್ಘಾವಧಿ ತಳಿಗಳಿಗೆ ನಾವು ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ 3 ದೀರ್ಘಾವಧಿ ತಳಿಗಳ ಬಗ್ಗೆ ಇವತ್ತು ಮಾತಾಡ್ತೀನಿ. ಒಂದು MR1, MR6 ಮತ್ತೆ L5 ಅಂತ. ಈ MR1 ಮತ್ತೆ MR6 ಹೆಚ್ಚು ಕಡಿಮೆ ನೋಡಕ್ಕೆ ಒಂದೇ ರೀತಿ ಇರ್ತಕ್ಕಂಥ ತಳಿಗಳಾಗಿದ್ರು ಕೂಡ ಇವು ಎರಡು ತುಂಬಾ ಪ್ರಚಲಿತವಾಗಿದ್ದಾವೆ. ರೈತರು ಬೆಳೆಯಕ್ಕೆ ತುಂಬಾ ಉಪಯೋಗ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಎರಡು ತಳಿಗಳು ಕೂಡ ಈ ಎಲ್ಲಾ ದೀರ್ಘಾವಧಿ ತಳಿಗಳು ಏನ್ MR1 ಆಗ್ಬೋದು, MR6 ಆಗ್ಬೋದು ಅಥವಾ L5 ಆಗ್ಬೋದು, ಈ 3 ತಳಿಗಳು ತುಂಬಾ ಸ್ವಲ್ಪ ಎತ್ತರಕ್ಕೆ ಬೆಳೀತಕ್ಕಂಥ ತಳಿಗಳು. ಹಾಗಾಗಿ ಯಾರಿಗೆ ಒಂದು ಅಧಿಕ ಧಾನ್ಯದ ಇಳುವರಿ ಜೊತೆಗೆ ಅಧಿಕ ಹುಲ್ಲಿನ ಇಳುವರಿನೂ ಬೇಕು, ಯಾಕಂದ್ರೆ ಎಲ್ಲಿ ಜಾನುವಾರುಗಳು ಹೆಚ್ಚಾಗಿರ್ತಾರೆ ಅಂತ ಕಡೆ ರೈತರು ಹುಲ್ಲಿನ ಇಳುವರಿನೂ ಕೂಡ ಚೆನ್ನಾಗಿರ್ಬೇಕು ಅಂತ ನಿರೀಕ್ಷೆ ಪಡ್ತಾರೆ. ಅಂತ ಒಂದು ಸನ್ನಿವೇಶಗಳಲ್ಲಿ ಈ ದೀರ್ಘಾವಧಿ ತಳಿಗಳನ್ನ ತಾವು ಬೆಳ್ಕೋಬಹುದು. ಈಗ MR1 ನೋಡೋದಾದ್ರೆ ಇದು ಒಂದು 125 ದಿವಸಗಳಲ್ಲಿ ಕಟಾವಿಗೆ ಬರ್ತಕ್ಕಂಥ ಒಂದು
ಒಂದು ತಳಿ. ಇದ್ರ ತೆನೆಗಳು ಹಸಿರು ಬಣ್ಣದಿಂದ ಇರ್ತವೆ. ಮತ್ತೆ ಇಲುಕುಗಳು ಏನತ್ವಾ ಈ ಬೆರಳುಗಳೇನಿದೆ ಇವು ತುಂಬಾ ಉದ್ದವಾಗಿದ್ದು ತುದಿಗಳು ಒಳಮೈಗೆ ಬಾಗಿರ್ತವೆ. ಈ ತಳಿಯನ್ನ ನಾವು ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಮತ್ತೆ ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯಬಹುದು. ಈ ಒಂದು ನೀರಾವರಿ ಬೆಳೆಯಾಗಿ ಬೆಳೆದಾಗ 1 ಎಕರೆಗೆ 16ರಿಂದ 18 ಕ್ವಿಂಟಲ್ ಧಾನ್ಯದ ಇಳುವರಿ ಮತ್ತೆ ಒಂದು 6ರಿಂದ 7 ಟನ್ ಮೇವಿನ ಇಳುವರಿಯನ್ನ ಈ ತಳಿಯಿಂದ ನಾವು ನಿರೀಕ್ಷೆ ಪಡಬಹುದು. ಮತ್ತೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆದಾಗ ಒಂದು 10ರಿಂದ 12 ಕ್ವಿಂಟಲ್ ಧಾನ್ಯದ ಇಳುವರಿ ಮತ್ತೆ ಒಂದು 3ರಿಂದ 4 ಟನ್ ಮೇವಿನ ಇಳುವರಿಯನ್ನ ನೀಡುವ ಸಾಮರ್ಥ್ಯವನ್ನ ಈ ಒಂದು MR1 ರಾಗಿ ತಳಿ ಹೊಂದಿರುತ್ತೆ. ಅದೇ ರೀತಿ MR6 ಕೂಡ ದೀರ್ಘಾವಧಿ ತಳಿಯಾಗಿದ್ದು ಒಂದು 120ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಮತ್ತೆ ಈ ತಳಿಯ ತೆನೆಗಳು ಕೂಡ ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ತುಂಬಾ ಉದ್ದವಾಗಿರ್ತವೆ ಮತ್ತೆ ತುದಿ ಒಳಮೈಗೆ ಬಾಗಿರುತ್ತೆ. ಈ ತಳಿನೂ ಕೂಡ ಮುಂಗಾರು ಹಂಗಾಮಿನಲ್ಲಿ ಜೂನ್ ಜುಲೈಯಲ್ಲಿ ನೀರಾವರಿ ಪ್ರದೇಶದಲ್ಲಿ ಮತ್ತೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಸೂಕ್ತವಾಗಿ ನಾವು ಬೆಳ್ಕೋಬಹುದು. ಮತ್ತೆ ನೀರಾವರಿ ಸೌಲಭ್ಯ ಇದ್ದಂತ ಸಮಯದಲ್ಲಿ ಈ ತಳಿನ ನಾವು ಕೊನೆ ಮುಂಗಾರಲ್ಲೂ ಕೂಡ ಬೆಳಿಬಹುದು. ಆಗಸ್ಟ್ ಸೆಪ್ಟೆಂಬರ್ ಅಲ್ಲೂ ಕೂಡ ಈ MR6 ನ ಬೆಳಿಬಹುದು. ಈ ತಳಿನ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳೆದಾಗ ಪ್ರತಿ ಎಕರೆಗೆ ಒಂದು 16ರಿಂದ 18 ಕ್ವಿಂಟಲ್ ಧಾನ್ಯದ ಇಳುವರಿ ಮತ್ತು 6ರಿಂದ 7 ಟನ್ ಮೇವಿನ ಇಳುವರಿಯನ್ನು ನಾವು ಪಡ್ಕೋಬಹುದು. ಮತ್ತೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಒಂದು 10ರಿಂದ 12 ಕ್ವಿಂಟಲ್ ಧಾನ್ಯದ ಇಳುವರಿ ಮತ್ತೆ 3ರಿಂದ 4 ಟನ್ ಮೇವಿನ ಇಳುವರಿಯನ್ನು ನೀಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ಒಂದು MR6 ರಾಗಿ ತಳಿಗಿದೆ. ಅದೇ ರೀತಿ ಇನ್ನೊಂದು ತಳಿ ನಾನು ಮೆನ್ಷನ್ ಮಾಡಿದ್ರೆ L5. ಇದನ್ನು ಕೂಡ 120ರಿಂದ 125 ದಿವಸ ಬಿತ್ತನೆಯಿಂದ ಕಟಾವು ತಗೊಳುತ್ತೆ. ಮತ್ತೆ ಜೂನ್ ಜುಲೈ ತಿಂಗಳಲ್ಲಿ ಇದು ಬಿತ್ತನೆಗೆ ಸೂಕ್ತವಾದಂತ ತಳಿ. ನೀರಾವರಿ ಪ್ರದೇಶದಲ್ಲಿ ಇದು ಒಂದು 16ರಿಂದ 18 ಕ್ವಿಂಟಲ್ 1 ಎಕರೆಗೆ ಇಳುವರಿಯನ್ನು ನೀಡಿ ಒಂದು 10ರಿಂದ 12 ಕ್ವಿಂಟಲ್ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಇಳುವರಿಯನ್ನು ನೀಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಈ L5 ತಳಿಗಳ ಒಂದು ತೆನೆಗಳು ಕೂಡ ಒಂದು ನೇರಳೆ ಬಣ್ಣದಿಂದ ಕೂಡಿದಂತ ತಳಿಗಳಾಗಿರ್ತವೆ. ಈಗ ಇಷ್ಟು ನಾವು ಒಂದೊಂದು ತಳಿಗಳ ಬಗ್ಗೆ ಪ್ರಸಕ್ತಿ ಈಗ ನಾವು ಡೀಟೈಲ್ ಆಗಿ ನಾನು ನಿಮ್ಗೆ ಅದರ ಒಂದು ಮಾಹಿತಿಯನ್ನ ನೀಡಿದ್ದೇನೆ. ಈಗ ನಾವು ದೀರ್ಘಾವಧಿ ತಳಿಗಳನ್ನ ಜೂನ್ ಜುಲೈಯಲ್ಲೇ ಬಿತ್ತನೆ ಮಾಡಿ ಅಲ್ಪಾವಧಿ ತಳಿಗಳನ್ನ ಸ್ವಲ್ಪ ತಡವಾದಂತ ಸಂದರ್ಭದಲ್ಲಿ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಆದ್ರೆ ದೀರ್ಘಾವಧಿ ತಳಿಗಳನ್ನ ಲೇಟ್ ಆಗಿ ಬಿತ್ತನೆ ಮಾಡಿದ್ರೆ ಅಥವಾ ಅಲ್ಪಾವಧಿ ತಳಿಗಳನ್ನ ಬೇಗ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗ ನಾವು ಮೊದ್ಲನೇ ಹೇಳ್ದಂಗೆ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ ಒಂದು ಮುಂಗಾರು ಹಂಗಾಮಿನಲ್ಲಿ ನಾವು ಮುಂದಾದ ಬಿತ್ತನೆಗೆ ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ದೀರ್ಘಾವಧಿ ತಳಿಗಳು ಹಾಕೋಬೇಕು. ಇನ್ನು ಸ್ವಲ್ಪ ಲೇಟ್ ಆಗಿ ಜುಲೈ ಆಗಸ್ಟ್ ತಿಂಗಳಾದ್ರೆ ಮಧ್ಯಮಾವಧಿ ತಳಿಗಳು ಹಾಕೋಬೇಕು. ಇನ್ನೂ ತಡವಾಗಿ ಆಗಸ್ಟ್ ಕೊನೆ ತನಕ ನಾವು ಹೋಗೋದಾದ್ರೆ ಅಲ್ಪಾವಧಿ ತಳಿಗಳು ಹಾಕೋಬೇಕು. ಈ ಅಲ್ಪಾವಧಿ ತಳಿಗಳನ್ನ ನಾವು ಮುಂದೆನೆ ಬಿತ್ತನೆ ಮಾಡ್ಬಿಟ್ರೆ ಏನಾಗುತ್ತೆ, ಈ ತಳಿಗಳು ಬೇಗ ಕಟಾವ್ಗೆ ಬರೋದ್ರಿಂದ ಈ ಕಟಾವ್ ಬರ್ತಕ್ಕಂಥ ಟೈಮ್ ಅಲ್ಲಿ ಮಳೆಗೆ ಸಿಗಾಕೊಳ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು. ತಾವು ಕಟಾವ್ ಮಾಡೋದ್ರಲ್ಲೇ ತುಂಬಾ ಅನಾನುಕೂಲ ಆಗತ್ತೆ. ಆ ಒಂದು ಕಾರಣದಿಂದ ಅಲ್ಪಾವಧಿ ತಳಿಗಳನ್ನ ಸ್ವಲ್ಪ ಲೇಟ್ ಆಗಿ ಹಾಕೊಳ್ಳಿ ಅನ್ನೋ ಒಂದು ಮಾಹಿತಿಯನ್ನ ನೀಡ್ತಾ ಇದೀವಿ. ಅದೇ ರೀತಿ ದೀರ್ಘಾವಧಿ ತಳಿಗಳನ್ನ ನೀವು ಜೂನ್ ಜುಲೈ ಬದಲು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ತಾವು ಬೆಳೆದ್ರೆ ಪರ್ಟಿಕ್ಯುಲರ್ಲಿ ಇದು ನೀರಿದ್ದಾಗ ಏನಂತ ಸಮಸ್ಯೆ ಆಗೋದಿಲ್ಲ. ಬಟ್ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಅಥವಾ ಮಳೆಯಾಶ್ರಿತ ಬೆಳೆಯಾಗಿ ಒಂದು ತಳಿಗಳನ್ನ ಬೆಳೆಯುವಾಗ ತುಂಬಾ ತಡವಾಗಿ ಬಿತ್ತಿದ್ರೆ ನವೆಂಬರ್ ತಿಂಗಳಲ್ಲಿ ಮಳೆ ಬರದೇ ಹೋದ್ರೆ ಬೆಳೆಗೆ ಒಂದು ಅಗತ್ಯವಿದ್ದ ಒಂದು ತೇವಾಂಶ ಸಿಗೋದಿಲ್ಲ. ಸೊ ಹಾಗಾಗಿ ಈ ಒಂದು ನೀರಿನ ಕೊರತೆಯಿಂದ ಏನಾಗ್ಬೋದು, ಇಳುವರಿ ಮೇಲೆ ಒಂದು ಗಣನೀಯವಾದ ಒಂದು ಕುಂಠಿತ ಆಗ್ಬೋದು. ಸೊ ಆದ ಕಾರಣ ಯಾವ ತಳಿಗಳನ್ನ ನಾವು ಯಾವ ಕಾಲಕ್ಕೆ ಹೇಳಿರ್ತೀವಿ ಆ ಕಾಲದಲ್ಲಿ ನಾವು ಅಥವಾ ಆ ಒಂದು ಸಮಯದಲ್ಲಿ ಬೆಳೆಯೋದ್ರಿಂದ ನಾವು ಹೆಚ್ಚಿನ ಒಂದು ಇಳುವರಿಯನ್ನ ಪಡ್ಕೋಬಹುದು. ಮತ್ತೆ ಈಗ ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ಇಷ್ಟೊಂದು ಭತ್ತದ ತಳಿ ರಾಗಿ ತಳಿಗಳ ಬಗ್ಗೆ ನೀವು ಹೇಳಿದ್ರಿ, ಈ ತಳಿಗಳ ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು. ಒಂದು ಮುಖ್ಯವಾಗಿ ಈ ಕರ್ನಾಟಕ ಸರ್ಕಾರದ ಏನು ರೈತ ಸಂಪರ್ಕ ಕೇಂದ್ರಗಳಿದೆ, ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಎಲ್ಲಾ ತಳಿಗಳ ರಾಗಿಗಳನ್ನ ರೈತರ ಒಂದು ಬೆಳೆಗೆ ವಿವಿಧ ಹಂಗಾಮಗಳಲ್ಲಿ ಸರ್ಕಾರನೇ ವಿತರಣೆ ಮಾಡ್ತಾ ಇದೆ. ಅಲ್ಲಿ ಕೂಡ ತಾವು ಈ ತಳಿಗಳ ಬಗ್ಗೆ ಎಂಕ್ವೈರಿ ಮಾಡ್ಕೊಂಡು ತಮಗೆ ಬೇಕಾದ ತಳಿಯ ಬಿತ್ತನೆ ಬೀಜವನ್ನ ಪಡ್ಕೋಬಹುದು. ಅಕಸ್ಮಾತ್ ಹಲವಾರು ಕಾರಣದಿಂದ ಒಂದಷ್ಟು ತಳಿಗಳ ಬಿತ್ತನೆ ಬೀಜ ನಿಮ್ಗೆ ಅಲ್ಲಿ ಸಿಕ್ಕಿಲ್ಲ ಅನ್ನೋದಾದ್ರೆ ಈ GPU ಸೀರೀಸ್ ಬಿತ್ತನೆ ಬೀಜ ಬೇಕು ಅಂತಂದ್ರೆ ನೀವು GKVK ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ KMR ಸೀರೀಸ್ ಒಂದು ರಾಗಿ ತಳಿಗಳ ಬಿತ್ತನೆ ಬೀಜ ಬೇಕು ಅಂದ್ರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನೀವು ಭೇಟಿ ಮಾಡಿದ್ರೆ ಈ ಒಂದು ರಾಗಿ ತಳಿಯ ಬಿತ್ತನೆ ಬೀಜಗಳು ನಿಮ್ಗೆ ಸಿಗ್ತವೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ.
ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇಷ್ಟು ಒಂದು ರಾಗಿ ತಳಿಗಳ ಬಗ್ಗೆ ನಾನು ಇಲ್ಲಿ ತನಕ ತಮ್ಗೆ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಬಟ್ ಈಗ ರಾಗಿ ತಳಿನ ನಾವು ಬೆಳೆಯುವಾಗ ಪ್ರಮುಖ ಒಂದು ಇಂಪಾರ್ಟೆಂಟ್ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ಹೇಳಿರ್ತೀನಿ. ಈಗ ಸಾಮಾನ್ಯವಾಗಿ ರೈತರುಗಳು ಏನ್ ಮಾಡ್ತಾರೆ, ಈಗ ನಮ್ಮಲ್ಲಿ ಬಿತ್ತನೆ ಬೀಜ ತಗೊಂಡೋಗ್ ಬಂದಾಗ ಕೂಡ ರೈತರು ಹೇಳ್ತಾ ಇರ್ತಾರೆ, ಅವರು ನಾಟಿ ಪದ್ಧತಿಯಲ್ಲಿ ಬೆಳೆಯುವಂತವ್ರು, ಅಂದ್ರೆ ಸಸಿ ಮಡಿನ ಮಾಡ್ಕೊಂಡು ನಾಟಿ ಮಾಡಿ ರಾಗಿನ ಬೆಳೀತಕ್ಕಂಥವ್ರು, ಸರ್ ನಮ್ಗೆ 5 kg ಬಿತ್ತನೆ ಬೀಜ ಬೇಕು ಸರ್, 10 kg ಬಿತ್ತನೆ ಬೀಜ ಬೇಕು ಅಂತ ಕೇಳ್ತಾರೆ. ಸೊ ಎಷ್ಟು ಎಕರೆಗಪ್ಪ ಅಂತ ಕೇಳಿದಾಗ 1 ಎಕರೆಗೆ ಅಂತ ಹೇಳ್ತಾರೆ. ಆದ್ರೆ 1 ಎಕರೆಗೆ ನಮ್ಗೆ 5 kg 10 kg ರಾಗಿ ಬಿತ್ತನೆ ಬೀಜ ಬೇಕಾಗಿಲ್ಲ. ಯಾಕೆಂತಂದ್ರೆ ಅದನ್ನ ರೈತರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವು ಅಧಿಕ ಒಂದು ಲಾಭವನ್ನ ನಿರೀಕ್ಷೆ ಮಾಡಬೇಕು ಅಂದ್ರೆ 2 ರೀತಿ ಇದೆ. ಒಂದು, ಇಳುವರಿಯಲ್ಲಿ ಅಧಿಕ ಆಗ್ಬೇಕು, ಅಥವಾ 2ನೇ ರೀತಿ ಏನಪ್ಪಾ ಅಂದ್ರೆ ನಮ್ಮ ಖರ್ಚಿನ ಪ್ರಮಾಣ ಕಡಿಮೆ ಆಗ್ಬೇಕು. ಸೊ ಖರ್ಚಿನ ಪ್ರಮಾಣ ಕಡಿಮೆ ಆಗ್ಬೇಕು ಅಂದ್ರೆ ಅದನ್ನ ಪ್ರತಿ ಒಂದು ಹಂತದಲ್ಲೂ ನಾವು ಒಂದು ಖರ್ಚನ್ನ ಉಳಿತಾಯ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಬಿತ್ತನೆ ಬೀಜದಿಂದಾನೇ ಶುರು ಆಗುತ್ತೆ. ಈಗ 5 kg 10 kg ಉಪಯೋಗಿಸೋದ್ರ ಬದಲು ನಮ್ಮ ನಾಟಿ ಬೆಳೆಗೆ 2 kg ರಾಗಿ ಬಿತ್ತನೆ ಬೀಜ ಸಾಕು. ಅದೇ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಯಾರು ಸಾಲು ಬಿಡ್ತಾರೆ ಅಥವಾ ಕೂರಿಗೆ ಬಿಡ್ತಾರೆ ಅಂತ ಕಡೆ 1 ಎಕರೆಗೆ 5 kg ಬಿತ್ತನೆ ಬೀಜ ಸಾಕಾಗಿದೆ. ಇದನ್ನ ತಾವು ಎಲ್ಲರೂ ಮಂದಟ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ಬಿತ್ತನೆ ಬೀಜ ಉಪಯೋಗಿಸೋದ್ ಬೇಡ. ಯಾಕೆಂದ್ರೆ ಅಲ್ಲೂ ಕೂಡ ನಾವು ಸ್ವಲ್ಪ ದುಡ್ಡನ್ನ ಉಳಿತಾಯ ಮಾಡಬಹುದು. ಮತ್ತೆ ಮಳೆಯಾಶ್ರಿತ ಬೆಳೆಯಲ್ಲಿ ಈ ಬೀಜವನ್ನ ಹದ ಮಾಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಬೀಜ ಹದ ಮಾಡೋದು ಅಂತಂದೇನು, ಇದನ್ನ ಸೀಡ್ ಹಾರ್ಡನಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಈಗ ನಮ್ಗೆ ಮಳೆಯಾಶ್ರಿತ ನೀರಾವರಿ ಪ್ರದೇಶಗಳಲ್ಲಿ ಏನ್ ತೊಂದ್ರೆ ಇಲ್ಲ, ಬಿತ್ತನೆ ಮಾಡ್ತೀವಿ, ಬಿತ್ತನೆ ಮಾಡಿದ ತಕ್ಷಣ ನೀರ್ ಹಾಯಿಸ್ತೀವಿ. ಸೊ ನೀರ್ ಹಾಯಿಸೋದ್ರಿಂದ ಅಲ್ಲಿ ನಮ್ಗೆ ಒಂದು ನೀರಿನ ಲಭ್ಯತೆ ಯಾವುದೇ ಕೊರತೆ ಉಂಟಾಗೋದಿಲ್ಲ, ಮೊಳಕೆ ಪ್ರಮಾಣ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಏನ್ ಮಾಡ್ತೀವಿ, ಮಳೆಯಿಂದ ಬಂದಿರ್ತಕ್ಕಂತ ಒಂದು ತೇವಾಂಶವನ್ನ ತಾವು ಗಮನದಲ್ಲಿ ಇಟ್ಕೊಂಡು ಬಿತ್ತನೆ ಮಾಡ್ತೀರಿ. ಅವಾಗ ಅಕಸ್ಮಾತ್ ಏನಾದ್ರು ನಮಗೆ ಬೇಕಾದಂತ ತೇವಾಂಶದಲ್ಲಿ ಸ್ವಲ್ಪ ಕೊರತೆ ಉಂಟಾದ್ರೂ ಕೂಡ ಅಲ್ಲಿ ಮೊಳಕೆ ಹೊಡಿತಕ್ಕಂತ ಪ್ರಮಾಣ ಕಡಿಮೆ ಆಗತ್ತೆ. ಹಾಗಾಗಿ 1 ಎಕರೆಗೆ ಅಥವಾ ಒಂದು ವಿಸ್ತೀರ್ಣದಲ್ಲಿ ಏನು ನಿಗದಿತ ಸಸ್ಯಗಳ ಸಂಖ್ಯೆಯನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ, ಅದನ್ನ ಕಾಪಾಡಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ ಕಾರಣ ನೀವು ಬೀಜವನ್ನ ಹದ ಮಾಡ್ಕೊಳ್ಳೋದ್ರಿಂದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಈ ಮೊಳಕೆ ಬರ್ತಕ್ಕಂತ ಒಂದು ಪ್ರಮಾಣವನ್ನ ಹೆಚ್ಚಿಸಬಹುದು. ಸೊ ಏನು ಬೀಜ ಹದ ಮಾಡೋದು ಅಂತಂದ್ರೆ, 1 kg ಬೀಜವನ್ನ ಒಂದು 600 ml ನೀರಿನಲ್ಲಿ ಒಂದು 18 ರಿಂದ 20 ಗಂಟೆ ಕಾಲ ನೆನೆಸ್ಬೇಕು. ಸೊ ಈ ನೆಂತಂತ ಒಂದು ಬಿತ್ತನೆ ಬೀಜವನ್ನ ಒಂದು 24 ಗಂಟೆಗಳ ಕಾಲ ನಾವು ನೆರಳಿನಲ್ಲಿ ಒಣಗಿಸಿ ಆಮೇಲೆ ಬಿತ್ತನೆಗೆ ಮಾಡೋದ್ರಿಂದ ನಾವು ಮೊಳಕೆ ಪ್ರಮಾಣವನ್ನ ಹೆಚ್ಚಿಸ್ಕೋಬಹುದು. ಯಾಕೆಂದ್ರೆ ಬೀಜಗಳು ನೆನೆಸಿದಾಗ ಆಲ್ರೆಡಿ ಸ್ವಲ್ಪ ನೀರ್ನ ಅವು ಹೀರ್ಕೊಂಡಿರ್ತವೆ. ಹಾಗಾಗಿ ಅಲ್ಲಿ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶದ ಕೊರತೆ ಉಂಟಾದ್ರೂ ಕೂಡ ಈ ಬೀಜದಲ್ಲಿ ಆಲ್ರೆಡಿ ಹೀರ್ಕೊಂಡಿರ್ತಕ್ಕಂಥ ತೇವಾಂಶವನ್ನ ಉಪಯೋಗಿಸ್ಕೊಂಡು ಒಂದು ಮೊಳಕೆ ಪ್ರಮಾಣವನ್ನ ಹೆಚ್ಚಾಗಿ ಪಡ್ಕೊಳ್ತಕ್ಕಂತ ಒಂದು ಸನ್ನಿವೇಶ ಈ ಬೀಜ ಹದ ಮಾಡೋದ್ರಿಂದ ನಮ್ಗೆ ಸಿಗತ್ತೆ. ಇದು ತುಂಬಾ ಒಂದು ಅಡ್ವಾಂಟೇಜಸ್. ಹಂಗಾಗಿ ಎಲ್ಲಾ ಮಳೆಯಾಶ್ರಿತ ಪ್ರದೇಶದಲ್ಲಿ ನೇರ ಬಿತ್ತನೆ ಮಾಡ್ತಕ್ಕಂತ ರೈತರುಗಳು ದಯವಿಟ್ಟು ಬೀಜ ಹದ ಮಾಡ್ಕೊಳ್ಳೋದು ಸೂಕ್ತ. ಮತ್ತೆ ಈಗ ಬೀಜೋಪಚಾರನು ಕೂಡ ಒಂದಷ್ಟು ಕಡೆ ಮಾಡ್ಬೇಕಾಗುತ್ತೆ. ಈಗ ಯಾವ ತಳಿಗಳು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಆಲ್ರೆಡಿ ನಾನು ಎಷ್ಟೊಂದು ತಳಿಗಳ ಬಗ್ಗೆ ಹೇಳಿದಾಗ ಯಾವ್ಯಾವ ತಳಿಗಳು ಬೆಂಕಿ ರೋಗ ನಿರೋಧಕತೆಯನ್ನ ಹೊಂದಿದೆ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದೀನಿ. ಯಾವ ತಳಿಗಳು ಬೆಂಕಿ ರೋಗ ನಿರೋಧಕತೆಯನ್ನ ಹೊಂದಿಲ್ಲ ಆ ತಳಿಗಳನ್ನ ತಾವು ಬೆಳಿಬೇಕಾದಂತ ಒಂದು ಸನ್ನಿವೇಶ ಬಂದಂತ ಒಂದು ಇದರಲ್ಲಿ ಸಂದರ್ಭದಲ್ಲಿ ತಾವು ಬೀಜೋಪಚಾರ ಮಾಡ್ಬೇಕಾಗುತ್ತೆ. ಸೊ ಬೀಜೋಪಚಾರ ಮಾಡೋದ್ರಿಂದ ಈ ಯಾವ್ದು ಪರ್ಟಿಕ್ಯುಲರ್ ಆಗಿ ಈ ಒಂದು 2 ಗ್ರಾಮ್ ಕಾರ್ಬೆಂಡಾಜಿಮ್ ಅಥವಾ ಟ್ರೈಸೈಕ್ಲೋಜೋಲ್ 3 ಗ್ರಾಮ್ ಅಥವಾ ಟೆಬುಕೊನಜೋಲ್ ಮತ್ತೆ ಟ್ರೆಪ್ಟೋಸ್ಪ್ರಾಬಿನ್ 0.5 ಗ್ರಾಮ್ ಪರ್ ಕೆಜಿ ಈ ಒಂದು ರಾಸಾಯನಿಕಗಳನ್ನ ತಾವು ಬೀಜೋಪಚಾರ ಮಾಡಿದ್ರೆ ಇದರಲ್ಲಿ ಬರ್ತಕ್ಕಂತ ಶಿಲೀಂಧ್ರಗಳು, ಈ ಬೆಂಕಿ ರೋಗವನ್ನ ಉಂಟು ಮಾಡ್ತಕ್ಕಂತ ಏನು ಶಿಲೀಂಧ್ರಗಳಿದಾವೆ ಅವನ್ನ ತಾವು ಒಂದು ಬಿತ್ತನೆ ಮಾಡೋ ಸಮಯದಲ್ಲೇ ನಾವು ಅವನ್ನ ನಾಶ ಮಾಡ್ಕೊಂಡು ಸಸಿ ಮಡಿಯಲ್ಲಿ ಬರ್ತಕ್ಕಂತ ಒಂದು ಬೆಂಕಿ ರೋಗವನ್ನ ನಾವು ತಡಿಬಹುದಾಗಿದೆ. ಇನ್ನೊಂದ್ಸರಿ ಹೇಳ್ತೀನಿ, ಈ ಕೆಮಿಕಲ್ಸ್ ಗಳು ಕಾರ್ಬೆಂಡಿಸಮ್ ಆದ್ರೆ 2 ಗ್ರಾಮ್ 1 kgಗೆ, ಟ್ರೈಸೈಕ್ಲೋಜೋಲ್ ಆದ್ರೆ 3 ಗ್ರಾಮ್ 1 kgಗೆ, ಅಥವಾ ಟೆಬಿಕೊನಜೋಲ್ ಪ್ಲಸ್ ಟ್ರೆಪ್ಟೋಸ್ಪ್ರಾಬಿನ್ ಅಂತ ಒಂದು ಬರುತ್ತೆ, ಅದಾದ್ರೆ ಒಂದು 0.5 ಗ್ರಾಮ್ 1 kg ಬಿತ್ತನೆ ಬೀಜಕ್ಕೆ ನಾವು ಉಪಯೋಗಿಸ್ಬೇಕಾಗತ್ತೆ. ಮತ್ತೆ ನಾವು ಮೇನ್ ಆಗಿ ಬೆಳೆ ಬೆಳೆಯುವಾಗ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಈ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚು ನಾವು ಅವಲಂಬಿತ ಆಗ್ಬಿಟ್ಟಿದೀವಿ. ಆದ್ರೆ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಒಂದು ಸಮತೋಲನವಾದ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸೋ ದೃಷ್ಟಿಯಿಂದ
ಕೊಟ್ಟಿಗೆ ಗೊಬ್ಬರವನ್ನ ಒಂದು ಪ್ರತಿ ಎಕರೆಗೆ ಅಂದ್ರೆ ನೀರಾವರಿ ಬೆಳೆಯಾದಂತ ಸಮಯದಲ್ಲಿ 1 ಎಕರೆಗೆ 4 ಟನ್ ಮತ್ತೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಒಂದು 3 ಟನ್ ಕೊಟ್ಟಿಗೆ ಗೊಬ್ಬರನ ತಾವು ಬೆಳೆ ಬೆಳೀತಕ್ಕಿಂತ ಮುಂಚೆನೆ ತಾವು ಭೂಮಿಗೆ ಸೇರಿಸೋದ್ರಿಂದ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಬೋದು, ಮತ್ತೆ ಒಂದು ಸಮತೋಲನವಾದಂತ ರಾಸಾಯನಿಕಗಳನ್ನು ಕೂಡ ನಾವು ಬಳಸಕ್ಕೆ ಅನುಕೂಲವಾಗತ್ತೆ. ಮತ್ತೆ ಇನ್ನೊಂದು ರೈತರು ಮಾಡ್ತಕ್ಕಂತ ಒಂದು ಪ್ರಮುಖವಾದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಈಗ 1 ಎಕರೆಗೆ ಸಾಮಾನ್ಯವಾಗಿ ನಾವು ಎರಡು ಕೆಜಿ ಬಿತ್ತನೆ ಬೀಜ ಸಾಕು ನಾಟಿಗೆ ಅಂತ ಹೇಳ್ತೀವಿ. ಅವ್ರ ಏನ್ ಮಾಡ್ತಾರೆ 5 ಕೆಜಿ ಉಪಯೋಗಿಸ್ತಾರೆ. ಆ 5 ಕೆಜಿ ಬಿತ್ತನೆ ಬೀಜನು ಒಂದು ಅರ್ಧ ಗುಂಟೆಯಲ್ಲೇ ಸಸಿ ಮಡಿ ಮಾಡ್ಬಿಟ್ಟಿರ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ತುಂಬಾ ಹೆಚ್ಚಿನ ಸಸಿಗಳು ಒಂದು ಪರ್ಟಿಕ್ಯುಲರ್ ವಿಸ್ತೀರ್ಣದಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಆ ಗಿಡಗಳ ಮಧ್ಯೆ ಕಾಂಪಿಟೇಷನ್ ಜಾಸ್ತಿಯಾಗಿ ಆ ಸಸಿಗಳು ತುಂಬಾ ಒಂದು ಉತ್ತಮ ರೀತಿ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ನಮ್ಮ ರೆಕಮೆಂಡೇಶನ್ ಏನಪ್ಪಾ ಅಂತಂದ್ರೆ, 1 ಎಕರೆಗೆ ಬೇಕಾಗ್ತಕ್ಕಂತ 2 ಕೆಜಿ ಒಂದು ಬಿತ್ತನೆ ಬೀಜವನ್ನ ಒಂದು 1.5 ಕ್ವಿಂಟಲ್ ಒಂದರಿಂದ 2 ಗುಂಟೆ ಜಮೀನಿನಲ್ಲಿ ನಾವು ಸಸಿ ಮಡಿ ಮಾಡ್ಕೊಂಡು ಬೆಳೆಯೋದ್ರಿಂದ ಒಂದೊಂದು ಬೀಜದಿಂದ ಒಂದೊಂದು ಬೀಜಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಮತ್ತೆ ಹಾಗಾಗಿ ಸಸಿಗಳ ಮಧ್ಯೆ ಅಂತ ಕಾಂಪಿಟೇಷನ್ ಇರೋದಿಲ್ಲ. ಸೊ 15-20 ದಿವಸದಲ್ಲೇ ಒಂದು ಉತ್ತಮವಾದಂತ ಸಸಿಗಳು ನಮ್ ಕೈಗೆ ಸಿಗ್ತವೆ. ಈ ಸಸಿ ಮಡಿಯಿಂದ ನಾವೇನ್ ಮಾಡ್ಬೇಕು, ಒಂದು 25 ಅಡಿ ಉದ್ದ, 4 ಅಡಿ ಅಗಲ ಮತ್ತೆ 4 ಇಂಚ್ ಎತ್ತರದ ರೀತಿ ಬೆಡ್ಗಳನ್ನ ಮಾಡ್ಕೊಂಡು ಆ ಬೆಡ್ಗಳ ಮೇಲೆ ನಾವು ಬಿತ್ತನೆ ಮಾಡೋದ್ರಿಂದ ಒಂದು ಅತ್ಯುತ್ತಮವಾದಂತ ರೀತಿಯ ಒಂದು ಸಸಿಗಳನ್ನ ನಾವು ಪಡ್ಕೋಬಹುದು. ಇದು ಸಸಿ ಮಡಿ ಮಾಡುವಂತ ಸಮಯದಲ್ಲಿ. ಇನ್ನು ನಾವು ಮೇನ್ ಮುಖ್ಯ ಬೆಳೆಗೆ ಬಂದಾಗ ಎಷ್ಟು ಗೊಬ್ಬರ ಕೊಡ್ಬೇಕು? ನೀರಾವರಿ ಬೆಳೆ ಆದ್ರೆ 1 ಎಕರೆಗೆ 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಷ್ ಮೂಲ ಗೊಬ್ಬರವಾಗಿ ಕೊಡ್ಬೇಕು. ಮೂಲ ಗೊಬ್ಬರ ಅಂತಂದ್ರೆ ಬಿತ್ತನೆ ಸಮಯದಲ್ಲಿ ಅಥವಾ ನಾಟಿ ಸಮಯದಲ್ಲಿ, ಇದು ಸರ್ ಈಗ ನೀರಾವರಿ ಆಗಿರೋದ್ರಿಂದ ಇದು ನಾಟಿ ಸಮಯದಲ್ಲಿ 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಷ್. ಇದರಲ್ಲಿ ನೀವು ಯಾವ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊತೀರಿ ಅದ್ರ ಒಂದು ಆಧಾರದ ಮೇಲೆ ಅದರ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು 10-26 ಉಪಯೋಗಿಸ್ತಿರೋ ಅಥವಾ ಯೂರಿಯಾ, SSP ಮತ್ತೆ MOP ಉಪಯೋಗಿಸ್ತಿರೋ, ಯಾವ್ದು ಉಪಯೋಗಿಸ್ತೀರಿ ನಮಗ್ ಗೊತ್ತಿರಲ್ಲ. ಸೊ ಹಾಗಾಗಿ ನೀವೇನ್ ನೋಡ್ಕೋಬೇಕು ಅಂದ್ರೆ, ಒಟ್ಟು ಮುಖ್ಯ ಬೆಳೆಯಲ್ಲಿ ನಮ್ಗೆ ನೀರಾವರಿ ಸಂದರ್ಭದ ಬೆಳೆ ಬೆಳೆಯುವಾಗ ನಾಟಿ ಸಮಯದಲ್ಲಿ 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಷ್ 1 ಎಕರೆಗೆ ಕೊಡ್ಬೇಕು. ಮತ್ತೆ ಅದ್ ಕೊಟ್ಟಾದ್ಮೇಲೆ 1 ತಿಂಗಳಾದ್ಮೇಲೆ ನೀವು ಮತ್ತೆ ಮೇಲು ಗೊಬ್ಬರವಾಗಿ 20 ಕೆಜಿ ಸಾರಜನಕವನ್ನ ಅಡಿಷನಲ್ ಆಗಿ ಕೊಡ್ಬೇಕಾಗತ್ತೆ. ಅದೇ ನೀರಾವರಿ ಬೆಳೆ ಆದ್ರೆ ತಾವು ಬಿತ್ತನೆ ಮಾಡ್ತಕ್ಕಂತ, ಅಂದ್ರೆ ಈಗ ಕೂರ್ಗೆ ಬಿಡೋದು ಅಥವಾ ಸಾಲ್ ಬಿಡೋಂತ ಸಂದರ್ಭದಲ್ಲಿ 10 ಕೆಜಿ ಸಾರಜನಕ, 15 ಕೆಜಿ ರಂಜಕ ಮತ್ತೆ 16 ಕೆಜಿ ಪೊಟ್ಯಾಷ್ ಮೂಲ ಗೊಬ್ಬರವಾಗಿ ಕೊಡ್ಬೇಕಾಗತ್ತೆ. ಮತ್ತೆ 1 ತಿಂಗಳಾದ ನಂತರ ಕುಂಟೆ ಎಲ್ಲ ಒಡೆದಾದ್ಮೇಲೆ ಮತ್ತೆ 10 ಕೆಜಿ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡ್ಬೇಕಾಗತ್ತೆ. ಮತ್ತೆ ಈಗ ನಾವು ನೀರಾವರಿ ಬೆಳೆಯಲ್ಲಿ ನಾವು ನಾಟಿ ಮಾಡುವಾಗ ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕಪ್ಪ ಅಂತಂದ್ರೆ, ಒಂದು 22.5 ಸೆಂಟಿಮೀಟರ್ ಒಂದು ಡಿಸ್ಟೆನ್ಸ್ ಇರ್ಬೇಕು. ಮತ್ತೆ ಗಿಡದಿಂದ ಗಿಡಕ್ಕೆ ಒಂದು 10 ಸೆಂಟಿಮೀಟರ್ ಇರ್ತಕ್ಕಂತ ಒಂದು ಡಿಸ್ಟೆನ್ಸ್ ನಾವು ಕಾಪಾಡ್ಕೋಬೇಕಾಗತ್ತೆ. ಅದೇ ಕೂರ್ಗೆ ಬಿಡೋದಾದ್ರೆ ಎಲ್ಲಿ ಈಗ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಒಂದು ಸಾಲಿಂದ ಒಂದು ಸಾಲಿಗೆ 30 ಸೆಂಟಿಮೀಟರ್ ನಮ್ಗೆ ಜಾಗ ಇರೋಂಗೆ ನೋಡ್ಕೋಬೇಕು. ಯಾಕಂದ್ರೆ ಆ 30 ಸೆಂಟಿಮೀಟರ್ ಜಾಗ ಇದ್ದಾಗ ನಮ್ಗೆ ಸೈಕಲ್ ವೀಡರ್ ಅಥವಾ ಇದನ್ನ ಉಪಯೋಗಿಸಕ್ಕೆ ನಮ್ಗೆ ಸರಿ ಹೋಗುತ್ತೆ. ಮತ್ತೆ ನೀರು ನಿರ್ವಹಣೆ ಬಂದಾಗ ಈ ನೀರಾವರಿ ಬೆಳೆಗಳಲ್ಲಿ ಒಂದು 10-15 ದಿವಸಕ್ಕೊಂದ್ಸರಿ ಆ ಮಣ್ಣನ್ನ ನೋಡ್ಕೊಂಡು ಮತ್ತೆ ಮಣ್ಣಲ್ಲಿ ಇರ್ತಕ್ಕಂಥ ತೇವಾಂಶವನ್ನ ನೋಡ್ಕೊಂಡು ನಾವು ನೀರನ್ನ ಹಾಯಿಸ್ಕೋಬೇಕಾಗತ್ತೆ. ಮತ್ತೆ ರಾಗಿಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಕಳೆ ನಿರ್ವಹಣೆ ನಮ್ಮ ಒಂದು ಲಾಭದ ಮಟ್ಟದ ಮೇಲೆ ತುಂಬಾ ಪ್ರಭಾವನ ಬೀರುತ್ತೆ. ಯಾಕೆಂದ್ರೆ ರಾಗಿ ಒಂದು ಒಣ ಬೇಸಾಯ ಪದ್ಧತಿ ಆಗಿರೋದ್ರಿಂದ ತುಂಬಾ ಕಳೆಗಳು ಬಂದ್ಬಿಡುತ್ತೆ. ಸೊ ಹಾಗಾಗಿ ಈಗ ನಾವೇನ್ ಮಾಡ್ಬೋದು, ಈ ಕಳೆಗಳನ್ನ 2 ರೀತಿ ಕಂಟ್ರೋಲ್ ಮಾಡ್ಬೋದು. ಒಂದು, ಈಗ ನಾವು ರಾಸಾಯನಿಕಗಳನ್ನ ಒಂದು ಪ್ರೀ ಎಮರ್ಜೆಂಟ್ ಅಥವಾ ಹರ್ಬಿಸೈಡ್ಸ್ ಅಥವಾ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತ ಬರ್ತವೆ. ಈ ಹರ್ಬಿಸೈಡ್ ಗಳನ್ನ ಅಥವಾ ಕಳೆ ನಿಯಂತ್ರಿಸ್ತಕ್ಕಂತ ಕಳೆ ಔಷಧಿಗಳನ್ನ ಉಪಯೋಗಿಸ್ಕೊಂಡು ನಾವು ಕಂಟ್ರೋಲ್ ಮಾಡ್ಬೋದು. ಅಥವಾ ನಾವು ಕಳೆನಾಶಕವನ್ನು ಉಪಯೋಗಿಸೋದು ಬೇಡ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು 2-3 ಬಾರಿ, ಈಗ ನಾಟಿ ಮಾಡದ ಒಂದು 15-20 ದಿನಗಳಾದ್ಮೇಲೆ ಒಂದು 2-3 ಬಾರಿ ಒಂದು 10 ದಿನದ ಅಂತರದಲ್ಲಿ ಕುಂಟೆ ಹಾಯಿಸೋದ್ರಿಂದ ನಾವು ಕಳೆಯನ್ನ ನಿರ್ವಹಣೆ ಮಾಡ್ಬೋದು. ಈಗ ನಾವು ಅಕಸ್ಮಾತ್ ಕಳೆ ಔಷಧಿನೇ ಉಪಯೋಗಿಸ್ತೀವಿ ಅನ್ನೋದಾದ್ರೆ 2 ರೀತಿ ಕಳೆ ಔಷಧಿಗಳು ಬರ್ತವೆ. ಯಾವುದು? ಒಂದು ಉದಯ ಪೂರ್ವ ಕಳೆನಾಶಕ ಅಂತಂದ್ರೆ ಈ ಕಳೆನಾಶಕಗಳೆರಡು ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಇದು ನಾಟಿ ಬೆಳೆಗೆ ಮಾತ್ರ. ಸೊ ಈ ಒಂದು ಮಳೆಯಾಶ್ರಿತ ಬೆಳೆಯಲ್ಲಿ ನಾವು ಯಾವುದೇ ಒಂದು ಕಳೆನಾಶಕವನ್ನ ರೆಕಮೆಂಡ್ ಮಾಡೋದಿಲ್ಲ. ಹಂಗಾಗಿ ಯಾರು ನಾಟಿ ಮಾಡಿ ನೀರಾವರಿ ಒಂದು ಬೆಳೆಯಾಗಿ ಬೆಳೆದಿರ್ತೀವಿ
ಅಂತವ್ರು ನಾಟಿಯಾದ ತಕ್ಷಣ ಉದಯ ಪೂರ್ವ ಕಳೆನಾಶಕಗಳನ್ನ ನಾಟಿ ಮಾಡಿದ 3 ದಿನಗಳ ಒಳಗಡೆ ನಾವು ಸಿಂಪಡಣೆ ಮಾಡ್ಕೊಂಡು ಕಳೆನ ಕಂಟ್ರೋಲ್ ಮಾಡ್ಕೊಂಡು. ಇದರಲ್ಲಿ ಒಂದು ಬ್ಯೂಟಾಕ್ಲೋರ್ 50 EC, ಇದನ್ನ 1 ಲೀಟರ್ಗೆ 2 ಗ್ರಾಮ್ ಇದ್ರ ಮಟ್ಟದಲ್ಲಿ ಒಂದು 300 ಲೀಟರ್ ನೀರಲ್ಲಿ, ಅಂದ್ರೆ ಒಟ್ಟು 300 ಲೀಟರ್ ಅಲ್ಲಿ 600 ಗ್ರಾಮ್ ಈ ಕಳೆನಾಶಕವನ್ನ ನಾವು ಮಿಶ್ರಣ ಮಾಡ್ಕೊಂಡು ಸಿಂಪಡಿಸೋದ್ರಿಂದ ಕಳೆಯನ್ನ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಕಳೆನಾಶಕ ಆಕ್ಸಿಫ್ಲೋರೋಫೆನ್ 23 EC ಅಂತ ಬರುತ್ತೆ. ಇದನ್ನ ಒಂದು 300 ಲೀಟರ್ ಸಿಂಪರಣಾ ದ್ರಾವಣದಲ್ಲಿ ಅಥವಾ ನೀರಿನಲ್ಲಿ 170 ml ಈ ಒಂದು ಕೆಮಿಕಲ್ ನ ನಾವು ಮಿಕ್ಸ್ ಮಾಡ್ಕೊಂಡು ಕೂಡ ಸಿಂಪರಣೆ ಮಾಡಬಹುದು. ಇದನ್ ಬಿಟ್ಟು ಇನ್ನೊಂದು ಉದಯ ಪೂರ್ವಕ ಕಳೆನಾಶಕ ಯಾವ್ದಪ್ಪ ಅಂತಂದ್ರೆ ಬೆಲ್ಸಲ್ಫರಾನ್ ಮೀಥೈಲ್ ಮತ್ತೆ ಪ್ರೆಟಿಲಾಕ್ಲೋರ್ ಅಂತ ಬರುತ್ತೆ. ಇದೇ ಒಂದು ಕಾಂಬಿ ಪ್ರಾಡಕ್ಟ್. 2 ಬೆನ್ಸಲ್ಫರಾನ್ ಮೀಥೈಲ್ ಮತ್ತೆ ಪ್ರೆಟಿಲಾಕ್ಲೋರ್ ಎರಡು ಒಂದು ರಾಸಾಯನಿಕಗಳನ್ನ ಜೊತೆ ಸೇರಿಸಿ ಮಾಡಿರ್ತಕ್ಕಂಥ ಒಂದು ಕಳೆನಾಶಕ. ಇದನ್ನೇನಪ್ಪಾ ಅಂತಂದ್ರೆ 1 ಲೀಟರ್ಗೆ 4 ಗ್ರಾಮ್, ಅಂದ್ರೆ ಒಟ್ಟು 1 ಎಕರೆಗೆ 300 ಗ್ರಾಮ್ ಸಿಂಪರಣಾ ದ್ರಾವಣ ಬೇಕಾಗತ್ತೆ. 4 ಗ್ರಾಮ್ ಲೆಕ್ಕದಲ್ಲಿ ನೋಡಿದಾಗ 300 ಲೀಟರ್ ಅಲ್ಲಿ 1200 ಗ್ರಾಮ್ ಈ ಒಂದು ಔಷಧಿಯನ್ನ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಕಳೆಗಳನ್ನ ನಾವು ಹತೋಟಿಗೆ ತರಬಹುದು. ಹಲವಾರು ಕಾರಣಗಳಿಂದ ತಾವು ನಾಟಿ ಮಾಡಿದಂತ 3 ದಿವಸದ ಒಳಗಡೆನೆ ನಾವು ಈ ಕಳೆನಾಶಕವನ್ನ ನಾವು ಸಿಂಪಡಣೆ ಮಾಡಕ್ ಆಗಿಲ್ಲ ಅಂತಂದ್ರೆ ಉದಯೋತ್ತರ ಕಳೆನಾಶಕ ಅಂತ ಬರುತ್ತೆ. ಇದನ್ನೇನಪ್ಪಾ ಅಂತಂದ್ರೆ ನಾಟಿ ಮಾಡಿದ ಒಂದು 15ರಿಂದ 20 ದಿನಗಳ ಒಳಗಡೆ ನಾವು ಸಿಂಪಡಣೆ ಮಾಡ್ಕೋಬಹುದು. ಒಂದು ಪ್ರಮುಖವಾದ ಉದಯೋತ್ತರ ಕಳೆನಾಶಕ ಯಾವ್ದಪ್ಪ ಅಂತಂದ್ರೆ 2,4-D ಸೋಡಿಯಂ ಸಾಲ್ಟ್ ಅಂತ ಕರಿತೀವಿ. 2,4-D ಸೋಡಿಯಂ ಲವಣ 80 WP ಅಂತ. ಇದನ್ನ 200 ಲೀಟರ್ ನೀರಿನಲ್ಲಿ ಒಂದು 396 ಗ್ರಾಮ್, ಅಂದ್ರೆ 1 ಲೀಟರ್ಗೆ 1.98 ಗ್ರಾಮ್ ಅನ್ನ ನಾವು ಮಿಕ್ಸ್ ಮಾಡ್ಕೊಂಡು ಈ ಅಗಲ ಜಾತಿ ಕಳೆಗಳನ್ನ ನಿಯಂತ್ರಣ ಮಾಡಕ್ಕೆ ನಾವು ಸಿಂಪಡಣೆಯನ್ನ ಮಾಡ್ಕೋಬಹುದು. ಸೊ ಇಷ್ಟು ಒಂದು ಪ್ರಮುಖವಾದಂತ ಬೇಸಾಯ ಕ್ರಮಗಳು. ಮತ್ತೆ ಇನ್ನ ಒಂದಷ್ಟು ಕಿವಿ ಮಾತುಗಳೇನಪ್ಪ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಪರ್ಟಿಕ್ಯುಲರ್ ಆಗಿ ನಮ್ಗೆ ಯಾವ ರೀತಿ ಬಿತ್ತುತ್ತೀವಿ ಆ ರೀತಿ ಬೆಳೆ ಬರುತ್ತೆ. ಸೊ ನಾವ್ ಏನೋ ಬಿತ್ಬಿಟ್ಟು ಏನೋ ನಿರೀಕ್ಷೆ ಮಾಡಿದ್ರೆ ಆ ರೀತಿ ಬರಲ್ಲ. ಹಂಗಾಗಿ ನಮ್ಮ ಅವಶ್ಯಕತೆಗೆ ಮತ್ತೆ ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಸೂಕ್ತವಾದಂತ ಒಂದು ತಳಿಯನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆ ತಳಿನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನ ಒಂದು ಈಗ ನಾನು ಆಗ್ಲೇ ಹೇಳ್ದಂಗೆ ರೈತ ಸಂಪರ್ಕ ಕೇಂದ್ರದಿಂದನೋ ಅಥವಾ GKVKಯಿಂದ ಅಥವಾ ನಮ್ಮ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ತಾವು ಖರೀದಿ ಮಾಡ್ಕೋಬಹುದು. ಅಂದ್ರೆ ಪ್ರತಿ ಸರಿ ತಾವೇ ಖರೀದಿ ಮಾಡ್ಕೋಬೇಕು ಅನ್ನೋ ಒಂದು ಏನು ನಿರ್ಬಂಧ ಏನು ಇಲ್ಲ. ತಾವೇ ಕೂಡ ಒಂದು ಏನು ತಮ್ಮ ಬೆಳೆಯಲ್ಲಿ ಒಂದು ರಾಗಿನ ಬೆಳೆದಿರ್ತೀರಿ ಅದರಲ್ಲಿ ಮಿಕ್ಸ್ಚರ್ ಯಾವ್ದಾದ್ರು ಇದ್ರೆ, ಅಂದ್ರೆ ಬೇರೆ ತಳಿಯ ಒಂದು ತೆನೆಗಳಿದ್ರೆ ಅವನ್ನ ತೆಗೆದು ಪ್ಯೂರಿಫೈ ಮಾಡಿ ತಾವೇ ಕೂಡ ಅದನ್ನ ಸೆಪರೇಟ್ ಆಗಿ ಬಡ್ಕೊಂಡು ಇಟ್ಕೊಂಡು ಅದನ್ನ ಸ್ವಂತ ಬಿತ್ತನೆ ಬೀಜವನ್ನು ಕೂಡ ತಾವು ಉಪಯೋಗಿಸ್ಕೋಬಹುದು. ಅಕಸ್ಮಾತ್ ಆ ರೀತಿ ಇಲ್ಲ ಅಂತಂದವರು ನಾನು ಹೇಳ್ದ ಒಂದು ಸೋರ್ಸ್ ಗಳಲ್ಲಿ ತಾವು ಬಿತ್ತನೆ ಬೀಜವನ್ನ ಖರೀದಿ ಮಾಡ್ಕೋಬೇಕು. ಮತ್ತೆ ಬಿತ್ತನೆ ಮಾಡಕ್ಕೆ ಒಂದು 3-4 ವಾರ ಮುಂಚೆನೆ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿಗೆ ಸೇರ್ಸೋದ್ರಿಂದ ಅದು ಮೊದಲೇ ಕೊಳೆತು ನಾವು ಬಿತ್ತನೆ ಅಥವಾ ನಾಟಿ ಮಾಡಿದಂತ ಟೈಮ್ಗೆ ಒಂದು ಗೊಬ್ಬರಗಳು ಸಸ್ಯಕ್ಕೆ ಲಭ್ಯತೆ ಆಗಕ್ಕೆ ಸಾಧ್ಯತೆ ಆಗತ್ತೆ. ಹಾಗಾಗಿ ಒಂದು 3-4 ವಾರ ಮುಂಚೆನೆ ಒಂದು ಕೊಟ್ಟಿಗೆ ಗೊಬ್ಬರವನ್ನ ನಾವು ಮಣ್ಣಲ್ಲಿ ಸೇರಿಸ್ಬೇಕಾಗತ್ತೆ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಯಾವ ವಯಸ್ಸಿನ ಪೈರುಗಳನ್ನ ನಾಟಿ ಮಾಡ್ಬೇಕು. ಸಾಮಾನ್ಯವಾಗಿ ನಮ್ಗೆ ಬರ್ತಕ್ಕಂಥ ಒಂದು ಪ್ರಮುಖವಾದಂತ ಒಂದು ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ, ಈ ಅಲ್ಪಾವಧಿ ತಳಿಗಳು ಸರ್ ಈಗ ತಗೊಂಡೋಗಿರ್ತಾರೆ, ಅವನ್ನ ಸರ್ ನಾಟಿ ಮಾಡಿ ಈಗ ತಾನೇ ನಾವು ಒಂದು ತಿಂಗಳು ಆಗಿಲ್ಲ ಆಲ್ರೆಡಿ ಅವು ತೆನೆ ಬರ್ತಾ ಇದಾವೆ, ಬೆಳವಣಿಗೆನೆ ಆಗಿಲ್ಲ ಅನ್ನೋ ಕಂಪ್ಲೇಂಟ್ ತುಂಬಾ ಬರ್ತಾ ಇರುತ್ತೆ. ಇದು ಯಾವಾಗ ಆಗತ್ತಪ್ಪ ಅಂತಂದ್ರೆ, ಅಲ್ಪಾವಧಿ ತಳಿಗಳಲ್ಲಿ ಸ್ವಲ್ಪ ವಯಸ್ಸಾದಂತ ಪೈರನ್ನ ನಾಟಿ ಮಾಡಿದಾಗ ಅವು ನಾಟಿ ಮಾಡಿದ 1 ತಿಂಗಳು ಒಳಗಡೆನೆ ತೆನೆ ಕೊಡಕ್ಕೆ ಶುರು ಮಾಡ್ಬಿಡ್ತವೆ. ಮತ್ತೆ ಈ ಒಂದು ಇದರಿಂದ ನಮ್ಗೆ ಇಳುವರಿ ಮೇಲೆ ತುಂಬಾ ಕುಂಠಿತ ಆಗತ್ತೆ. ಯಾಕಂದ್ರೆ ಸಸ್ಯ ಬೆಳವಣಿಗೆನೆ ಆಗಿರೋದಿಲ್ಲ. ಹಾಗಾಗಿ ತಾವು ದೀರ್ಘಾವಧಿ ತಳಿಗಳನ್ನ ಏನಾದ್ರು ಉಪಯೋಗಿಸಿದಾಗ 20ರಿಂದ 24 ದಿವಸದ ವಯಸ್ಸನ್ನ ಪೈರನ್ನ ನಾಟಿ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ವಯಸ್ಸಾಗಕ್ಕೆ ಬಿಡಬಾರ್ದು. ಮಧ್ಯಮ ತಳಿಗಳನ್ನ ಉಪಯೋಗಿಸಿದಾಗ 20ರಿಂದ 22 ದಿವಸದ ಪೈರುಗಳನ್ನ ತಾವು ನಾಟಿ ಮಾಡ್ಕೋಬೇಕು. ಮತ್ತೆ ಅಲ್ಪಾವಧಿ ತಳಿಗಳು ಅಂದ್ರೆ ಈಗ KMR 204, KMR 630, KMR 316, KMR 340 ಈ ಏನ್ ತಳಿಗಳು ಹೇಳಿದೆ, ಈ ಎಲ್ಲಾ ಅಲ್ಪಾವಧಿ ತಳಿಗಳಲ್ಲಿ ಒಂದು ಸಸ್ಯಗಳ ಒಂದು ವಯಸ್ಸು 18ರಿಂದ 20 ದಿವಸ ಮೀರಿರಬಾರದು. ಈವನ್ ಅದು 24-25 ದಿವಸ ಹಾಕಿದ್ರು ಕೂಡ ಅದರ ಒಂದು ಇಳುವರಿ ಮೇಲೆ ಭಾರಿ ಒಂದು ಪರಿಣಾಮವನ್ನ ಬೀರ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ 18ರಿಂದ 20 ದಿವಸದ ಅಲ್ಪಾವಧಿ ತಳಿಗಳ ಪೈರುಗಳನ್ನೇ ನಾವು ನಾಟಿ ಮಾಡ್ಬೇಕು. ಇದು ಬೇಗ ಮಾಡಿದ್ರೆ ತೊಂದರೆ ಇಲ್ಲ, ಬಟ್ ಲೇಟ್ ಅಂತೂ ಆಗ್ಬಾರ್ದು.
ಮತ್ತೆ ರಸಗೊಬ್ಬರಗಳನ್ನ ಸುಮ್ನೆ ಬೇಕಾಬಿಟ್ಟಿ ಯೂಸ್ ಮಾಡೋದ್ರ ಬದಲು ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಅದರ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಸೋದ್ರಿಂದ ನಾವು ಒಂದು ಸಮತೋಲನವಾದಂತ ರಸಗೊಬ್ಬರಗಳನ್ನ ಬಳಸಬಹುದು, ಮತ್ತೆ ರಸಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬಹುದು. ಆ ರೀತಿ ನಾವು ಖರ್ಚುಗಳನ್ನ ನಾವು ಉಳಿಸಬಹುದು. ಮತ್ತೆ ನಾಟಿಯಾದ 45 ದಿವಸದವರೆಗೂ ಕಳೆಗಳನ್ನ ತುಂಬಾ ಎಫೆಕ್ಟಿವ್ ಆಗಿ, ಇದನ್ನ ನೀವು ಕಳೆ ಔಷಧಿ ಉಪಯೋಗಿಸ್ಕೊತಿರೋ ಅಥವಾ ಕುಂಟೆ ಹಾಯಿಸಿನ ತಾವು ಕಳೆ ಕಂಟ್ರೋಲ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಯಾವ್ದಾದ್ರು ರೀತಿಯಾಗಿ 45 ದಿವಸಗಳವರೆಗೂ ಕಳೆ ಇದಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ತಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಕಳೆಗಳು ಜಾಸ್ತಿ ಕಳೆ ನಾವು ತೆಗ್ದಿಲ್ಲ ಅಂತಂದ್ರೆ ಮುಖ್ಯ ಬೆಳೆ ಜೊತೆ ಕಾಂಪೀಟ್ ಮಾಡಿ ಅವಕ್ಕೆ ಬೇಕಾದಂತ ಒಂದು ಏನು ಈ ಪೋಷಕಾಂಶಗಳು ಮತ್ತೆ ನೀರಿದೆ ಅದನ್ನೆಲ್ಲ ಕಳೆಗಳು ತಗೊಂಡು ಅವು ಬೆಳೀತಾ ಇರ್ತವೆ ವಿನಃ ನಮ್ಗೆ ರಾಗಿ ಗಿಡಗಳಿಗೆ ಯಾವುದೇ ಪೋಷಕಾಂಶ ಅಥವಾ ತೇವಾಂಶದ ಲಭ್ಯತೆ ಸ್ವಲ್ಪ ಕುಂಠಿತ ಆಗ್ಬಿಡುತ್ತೆ. ಹಾಗಾಗಿ 45 ದಿವಸಗಳವರೆಗೂ ಕಳೆನ ತಾವು ನಿಯಂತ್ರಿಸ್ಕೋಬೇಕು. ಮತ್ತೆ ಒಂದು ನಿರ್ದಿಷ್ಟ ಸಸ್ಯ ಸಂಖ್ಯೆಯನ್ನ ಕಾಪಾಡ್ಕೋಬೇಕು. ಆಲ್ರೆಡಿ ಏನು ಒಂದು ನಾನು ಡಿಸ್ಟೆನ್ಸ್ ಗಳು ಹೇಳಿದೆ, ಈಗ ನಾಟಿ ಆದ್ರೆ 25 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಮತ್ತೆ 10 ಸೆಂಟಿಮೀಟರ್ ಗಿಡಕ್ಕೆ, ಅಂದ್ರೆ ಒಂದು ಚದರ ಮೀಟರ್ ಸ್ಕ್ವೇರ್ ನಲ್ಲಿ ಒಂದು 50ರಿಂದ 55 ಗಿಡ ಇರ್ತಕ್ಕಂಥಗೆ ನಾವು ಒಂದು ನಿರ್ದಿಷ್ಟ ಸಸ್ಯ ಸಂಖ್ಯೆಯನ್ನ ಕಾಪಾಡ್ಕೋಬೇಕು. ಯಾವಾಗ ನಮ್ಗೆ ಸಸ್ಯ ಸಂಖ್ಯೆಗಳು ಒಂದು ನಿಗದಿತ ಪ್ರಮಾಣದಲ್ಲಿ ಇರೋದಿಲ್ಲ, ಅವಾಗ ಅವು ಗಣನೀಯವಾಗಿ ಒಂದು ಇಳುವರಿಯಲ್ಲಿ ಕುಂಠಿತ ಆಗತ್ತೆ. ಮತ್ತೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಸಸ್ಯ ಸಂರಕ್ಷಣೆಯನ್ನ ಕೈಗೊಳ್ಬಹುದು. ಪ್ರಮುಖವಾಗಿ ಆಲ್ರೆಡಿ ಈಗ ನಾನು ಹೇಳಿದಂಗೆ ಹಲವಾರು ಬೆಂಕಿ ರೋಗ ನಿರೋಧಕ ತಳಿಗಳನ್ನ ಉಪಯೋಗಿಸಿದ್ರೆ ತಾವು ಸಿಂಪಡಣೆ ಮಾಡೋ ಅವಶ್ಯಕತೆನೆ ಬರೋದಿಲ್ಲ. ಅಕಸ್ಮಾತ್ ನಿರೋಧಕ ತಳಿ ತಗೊಂಡಿಲ್ಲ ಅಂದ್ರೂ ಕೂಡ ಬೀಜೋಪಚಾರ ಮಾಡಿದ್ರು ಅದು ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ಮಾತ್ರ ಅವಶ್ಯಕತೆಗೆ ತಕ್ಕಂತೆ ಸಸ್ಯ ಸಂರಕ್ಷಣೆ ಕ್ರಮಗಳನ್ನ ಕೈಗೊಳ್ಳಬೇಕು. ಅದರ್ವೈಸ್ ಏನ್ ಬೇಕಾಗಿರೋದಿಲ್ಲ. ಮತ್ತೆ ಈ ರಾಗಿ ಬೆಳೆಯನ್ನ ನಾವು ಇನ್ನು ಇನ್ಕಮ್ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅಂತರ ಬೆಳೆಯಾಗಿ ನಾವು ದ್ವಿದಳ ಧಾನ್ಯಗಳ ಜೊತೆ ಬೆಳೆಯೋದ್ರಿಂದ ಇಳುವರಿನೂ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಈ ದ್ವಿದಳ ಧಾನ್ಯಗಳ ಬೆಳೆಯೋದ್ರಿಂದ ಒಂದು ಮಣ್ಣಿನ ಭೂ ಫಲವತ್ತತೆಯನ್ನು ಕೂಡ ಹೆಚ್ಚಿಸಬಹುದು. ಮತ್ತೆ ಈ ಅಂತರ ಬೆಳೆಯಾಗಿ ನಾವು ಪ್ರಮುಖವಾಗಿ ರಾಗಿ ಮತ್ತೆ ಸೋಯಾ ಅವರೆ ಒಂದು ಕಾಂಬಿನೇಷನ್ ಅಲ್ಲಿ ಬೆಳಿತೀವಿ. ಅಂದ್ರೆ 4 ಸಾಲು ರಾಗಿ, 2 ಸಾಲು ಸೋಯಾ ಅವರೆ. ಮತ್ತೆ ಅದೇ ರೀತಿ ರಾಗಿ ತೊಗರಿ ಕಾಂಬಿನೇಷನ್ ಅಂದ್ರೆ 8 ಸಾಲು ರಾಗಿ, 2 ಸಾಲು ತೊಗರಿ. ಮತ್ತೆ ರಾಗಿ ಅವರೆ ಕಾಂಬಿನೇಷನ್ ರಾಗಿ 8 ಸಾಲು ಅವರೆ 1 ಸಾಲು. ಈ ರೀತಿ ನಾವು ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಮತ್ತೆ 2 ಬೆಳೆ ಪದ್ಧತಿಯಾಗಿ ಅಂದ್ರೆ ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಬೆಳೆ, ಆ ಒಂದು ಪದ್ಧತಿಯಲ್ಲಿ ಬೆಳೆಯೋದಾದಾಗ ಅಲಸಂದೆ ಆದ್ಮೇಲೆ ನಾಟಿ ರಾಗಿ ಬೆಳ್ಕೋಬಹುದು. ಮತ್ತೆ ಹುರುಳಿ ಮತ್ತೆ ಎಳ್ಳಾದ್ಮೇಲೆ ಕೂಡ ನಾವು ನಾಟಿ ರಾಗಿಯನ್ನ ಬೆಳ್ಕೋಬಹುದು. ಇಷ್ಟು ಇವತ್ತು ನಾನು ನಿಮ್ಗೆ ಒಂದು ರಾಗಿಯ ವಿವಿಧ ತಳಿಗಳ ಬಗ್ಗೆ, ಒಂದು ಪ್ರಮುಖವಾದಂತ ತಳಿಗಳ ಬಗ್ಗೆ ಒಂದಷ್ಟು ಅಗತ್ಯವಾದಂತ ಇನ್ಫಾರ್ಮೇಶನ್, ಮತ್ತೆ ರಾಗಿ ಬೇಸಾಯದಲ್ಲಿ ಪ್ರಮುಖವಾಗಿ ತಾವು ಏನನ್ನ ಗಮನಿಸ್ಬೇಕು, ಎಷ್ಟು ಗೊಬ್ಬರಗಳನ್ನ ಉಪಯೋಗಿಸ್ಬೇಕು, ಮತ್ತೆ ಕಿವಿ ಮಾತುಗಳೇನು, ಎಲ್ಲದ್ರ ಬಗ್ಗೆ ತಮ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿಚಾರವನ್ನ ನಿಮ್ಗೆ ನೀಡಿದ್ದೇನೆ. ಧನ್ಯವಾದಗಳು. ಸರ್, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತುಂಬ ಚೆನ್ನಾಗಿ ಭಾಳ ಸಲೀಸಾಗಿ ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ಕೊಟ್ಟರೆ, ತಳಿಗಳ ವಿಷಯದಲ್ಲಿ ಇರ್ಬೋದು, ಮತ್ತು ರೈತರು ಮಾಡುವ ತಪ್ಪುಗಳೇನು, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ತುಂಬ ಚೆನ್ನಾಗಿ ಹೇಳಿದ್ರಿ. ನಾವು ಮತ್ತೆ ಈ ಹಂಗಾಮಿನಲ್ಲಿ ಮತ್ತೆ ತಮ್ಮ ಹತ್ರ ಬರ್ತಾ ಇರ್ತೀವಿ, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಮ್ಮ ವೀಕ್ಷಕರಿಗೆ ಅತ್ಯುತ್ತಮ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ತಮಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಅಭಿನಂದನೆಯನ್ನು, ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ. ನಮಸ್ಕಾರ. ಇಲ್ಲಿಗೆ ಇವತ್ತಿನ ರಾಗಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ಅಥವಾ ಕಂತನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಕಂತಿನಲ್ಲಿ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ವಿಜ್ಞಾನಿ ಅಥವಾ ತಜ್ಞರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.